ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ವೀಕ್ಷಕ ಬಂಧುಗಳೇ, ಈ ದಿನ 2025 ಅಕ್ಟೋಬರ್ ತಿಂಗಳ 1ನೇ ತಾರೀಕು ಸೌಮ್ಯವಾಸರ ಅಂದ್ರೆ ಬುಧವಾರ. ಈ ಬುಧವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಆಶ್ವಯುಜ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿ ಈ ದಿನ ಇದೆ. ಈ ತಿಥಿ ಈ ದಿನ ಮಧ್ಯಾಹ್ನ 1:59 ಇರಲಿದೆ. ನಂತರ ದಶಮಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ಉತ್ತರಾಷಾಢ ನಕ್ಷತ್ರ. ಇದು ಈ ದಿನ ಬೆಳಗಿನ ಜಾವ 5:48 ಇರಲಿದೆ. ನಂತರ ಶ್ರವಣ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 6:40 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ಇದು ಈ ದಿನ ರಾತ್ರಿ 1:34 ಇರಲಿದೆ. ನಂತರ ಸುಕರ್ಮ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಹಾಗೆ ಈ ದಿನ ಸೂರ್ಯ ಇರುವಂತಹ ರಾಶಿ ಕನ್ಯಾ, ಚಂದ್ರ ಇರುವಂತಹ ರಾಶಿ ಧನಸ್ಸು. ಇನ್ನು ಈ ದಿನ ರಾಹುಕಾಲ ಇರುವಂತಹ ಸಮಯ ಈ ದಿನ ಮಧ್ಯಾಹ್ನ 12:13 ಮಧ್ಯಾಹ್ನ 1:43 ಇನ್ನು ಗುಳಿಕ ಕಾಲ ಈ ದಿನ ಬೆಳಿಗ್ಗೆ 10:43 ಮಧ್ಯಾಹ್ನ 12:13 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 7:43 ಬೆಳಿಗ್ಗೆ 9:13 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 11:46 ಮಧ್ಯಾಹ್ನ 12:34 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗ್ಲಿ ಯಾವುದೇ ಶುಭ ಕಾರ್ಯಗಳನ್ನಾಗ್ಲಿ ಆರಂಭ ಮಾಡಬೇಡಿ. ಏಕೆಂದ್ರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನ ಈ ದುಷ್ಟ ಮುಹೂರ್ತ ಇರುವಂತಹ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ರಿಂದಲೇ ಈ ದುಷ್ಟ ಮುಹೂರ್ತವನ್ನ ಅವಾಯ್ಡ್ ಮಾಡುವಂಥದ್ದು ತುಂಬಾ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಯಾವುದೂ ಇಲ್ಲ. ಹಾಗೆ ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂತಹ ಸಮಯ ಈ ದಿನ ರಾತ್ರಿ 2:30 ರಾತ್ರಿ 4:10 ಅಮೃತ ಕಾಲದ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂತಹ ಸಮಯ ಈ ದಿನ ಪ್ರಾತಃ ಕಾಲ 6:08 ಸೂರ್ಯಾಸ್ತ ಸಂಜೆ 6:12. ಇನ್ನು ಈ ದಿನ ಚಂದ್ರನ ಬಲ ಇರುವಂತಹ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಕರ್ಕಾಟಕ, ತುಲಾ, ಧನಸ್ಸು, ಕುಂಭ ಮತ್ತೆ ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನ ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನ ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಬುಧ. ಬುಧ ಅಂತ ಹೇಳಿದ್ರೆ ವ್ಯಾಪಾರಕ್ಕೆ, ವ್ಯವಹಾರಕ್ಕೆ, ಗಣಿತಕ್ಕೆ, ಲೆಕ್ಕಾಚಾರಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ವ್ಯಾಪಾರಸ್ಥರಿಗೆ, ವ್ಯವಹಾರಸ್ಥರಿಗೆ, ವರ್ತಕರಿಗೆ, ದಳ್ಳಾಳಿಗಳಿಗೆ ತುಂಬಾ ಅನುಕೂಲ ಇರುವಂತಹ ದಿನ. ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬಾ ಪ್ರಗತಿಯನ್ನು ಕಾಣುವಂತಹ ದಿನ. ಇನ್ನು ಬುಧ ಬುದ್ಧಿಗೆ, ವಾಕ್ಚಾತುರ್ಯಕ್ಕೆ, ವಿನೋದಕ್ಕೆ, ಹಾಸ್ಯಕ್ಕೆ, ವಿದ್ಯೆಗೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ನಿಮ್ಮ ಮಾತಿನಿಂದ ಕೆಲವೊಂದು ವಿಶೇಷವಾದಂತಹ ಕಾರ್ಯ ಸಾಧನೆ ಆಗುತ್ತೆ. ಆದರೆ ಅದೇ ಮಾತಿನಿಂದಲೇ ಕೆಲವೊಂದು ಅನರ್ಥಗಳು ಕೂಡ ಸಂಭವಿಸಬಹುದು. ಹಾಗಾಗಿ ಈ ದಿನ ಮಾತು ಬಹಳ
ಪ್ರಮುಖವಾದಂತಹ ವಿಚಾರವಾಗಿರುತ್ತೆ. ಹಾಗೆ ಗೆಳೆತನಕ್ಕೆ, ಸ್ನೇಹಕ್ಕೆ ಕಾರಕನಾಗಿರುವಂಥವನು ಬುಧ. ಹಾಗಾಗಿ ಯಾರು ಪಾರ್ಟ್ನರ್ಶಿಪ್ ಅಲ್ಲಿ ವ್ಯವಹಾರಗಳನ್ನು ಮಾಡ್ತಾ ಇದ್ದೀರಿ ಅವ್ರಿಗೂ ಕೂಡ ಉತ್ತಮವಾದಂತಹ ಪ್ರಗತಿ ಇರುತ್ತೆ. ಇನ್ನು ಕಲಿಕೆಗೆ ಮತ್ತೆ ಬರವಣಿಗೆಗೆ ಬುಧ ಕಾರಕ. ವಿದ್ಯಾರ್ಥಿಗಳಿಗೆ ಈ ದಿನ ತುಂಬಾ ಚೆನ್ನಾಗಿದೆ. ಯಾವುದೇ ಜ್ಞಾನ ಸಂಪಾದನೆ ಆಗ್ಲಿ, ಯಾವುದೇ ಹೊಸ ವಿಚಾರಗಳನ್ನ ತಿಳ್ಕೊಳ್ಳುವಂಥದ್ದಾಗ್ಲಿ ಈ ದಿನ ನೀವು ಆರಂಭ ಮಾಡಿದ್ರೆ ಅತ್ಯುತ್ತಮವಾದಂತಹ ಫಲಗಳು ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ಬುಧನಿಂದ ಈ ದಿನ ಬಹಳ ವಿಶೇಷವಾಗಿ ವ್ಯಾಪಾರಸ್ಥರಿಗೆ ಅನುಕೂಲ ಉಂಟಾಗುತ್ತೆ. ಇನ್ನು ನಿಮ್ಮ ಚಟುವಟಿಕೆಗಳನ್ನ ಈ ದಿನ ಇರುವಂತಹ ಗುರು ಹೋರಾದಲ್ಲಿ ಆರಂಭ ಮಾಡಿದ್ರೆ ನಿಮಗೆ ಉತ್ತಮವಾದಂತಹ ಫಲ ಬಹಳ ಬೇಗ ಲಭ್ಯವಾಗುತ್ತೆ. ಗುರು ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 9:09 ಬೆಳಿಗ್ಗೆ 10:09 ಇನ್ನು ಅಪರಾಹ್ನ 4:09 ಸಂಜೆ 5:09 ಹಾಗೆ ರಾತ್ರಿ 11:09 ರಾತ್ರಿ 12:09 ಗುರು ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡ್ಕೊಳ್ಬಹುದು, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳೇನಾದರೂ ಆರಂಭ ಆದರೆ ಅದು ಸ್ವಲ್ಪ ಮಂದಗತಿಯಲ್ಲಿ ನಡೆಯುತ್ತೆ, ತುಂಬಾ ನಿಧಾನವಾದ ಪ್ರಗತಿಯಲ್ಲಿರುತ್ತೆ. ಹಾಗಾಗಿ ಫಲಿತಾಂಶಗಳು ಬೇಗ ಸಿಕ್ಕಲ್ಲ. ಈ ಹಿನ್ನೆಲೆಯಲ್ಲಿ ನೀವು ಪ್ರಮುಖವಾಗಿರುವಂತಹ ಕೆಲಸ ಕಾರ್ಯಗಳನ್ನ, ಚಟುವಟಿಕೆಗಳನ್ನ ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 8:09 ಬೆಳಿಗ್ಗೆ 9:09 ಇನ್ನು ಅಪರಾಹ್ನ 3:09 ಅಪರಾಹ್ನ 4:09 ಇನ್ನು ರಾತ್ರಿ 10:09 ರಾತ್ರಿ 11:09 ಶನಿ ಹೋರ ಇರುವಂತಹ ಸಮಯ. ಇದನ್ನ ನೀವು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆದರೆ ಈ ದಿನ ಇರುವಂತಹ ಬುಧ ಹೋರ ಏನಿದೆ ಇದು ಬಹಳ ಚೆನ್ನಾಗಿದೆ. ಇದು ಆರ್ಬಿಟ್ರೇಷನ್ಗೆ, ನೆಗೋಷಿಯೇಷನ್ಸ್ಗೆ ಮತ್ತೆ ಪಾರ್ಟ್ನರ್ಶಿಪ್ ಡೀಡ್ಗೆ ಸಂಬಂಧಪಟ್ಟಂತಹ ವಿಚಾರಗಳು, ಯಾವುದೇ ಬಿಸಿನೆಸ್ ಅಗ್ರಿಮೆಂಟ್ಗೆ ಸಹಿ ಮಾಡುವಂತಹ ವಿಚಾರ ಅಥವಾ ಈ ವ್ಯಾಪಾರ ವ್ಯವಹಾರಗಳಲ್ಲಿ ಬದಲಾವಣೆಗಳನ್ನು ಮಾಡಿ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂತಹ ವಿಚಾರ, ಎಲ್ಲದಕ್ಕೂ ಕೂಡ ಈ ದಿನ ಇರುವಂತಹ ಬುಧ ಹೋರ ಬಹಳ ಉತ್ತಮವಾಗಿದೆ. ಹಾಗೆ ಹಣಕಾಸಿನ ವಿಚಾರಗಳಲ್ಲಿ ನೀವು ತೀರ್ಮಾನವನ್ನು ತೆಗೆದುಕೊಳ್ಳಿಕ್ಕೂ ಕೂಡ ಬುಧ ಹೋರಾದಲ್ಲಿ ಪ್ರಯತ್ನ ಮಾಡಿ, ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ಈ ದಿನ ಬುಧ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 6:09 ಬೆಳಿಗ್ಗೆ 7:09 ಇನ್ನು ಮಧ್ಯಾಹ್ನ 1:09 ಮಧ್ಯಾಹ್ನ 2:09 ಹಾಗೆ ರಾತ್ರಿ 8:09 ರಾತ್ರಿ 9:09 ಬುಧ ಹೋರ ಇರುವಂತಹ ಸಮಯ. ಇದನ್ನ ನೀವು ಅನುಸರಣೆ ಮಾಡಿ ಒಳ್ಳೆಯ ಫಲಿತಾಂಶವನ್ನ ಪಡ್ಕೊಳ್ತೀರಿ. ಆದರೆ ಈ ದಿನ ಇರುವಂತಹ ಶುಕ್ರ ಹೋರವನ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕು. ಇದು ಅನ್ಫೇವರಬಲ್ ಆಗಿದೆ. ಅದರಲ್ಲೂ ಈ ವಿವಾಹಕ್ಕೆ ಸಂಬಂಧಪಟ್ಟಂತಹ ಯಾವುದೇ ವಿಚಾರಗಳನ್ನ ನೀವು ಮುಂದುವರಿಸುವಂತದ್ದಾಗ್ಲಿ, ಯಾವುದೇ ಚಟುವಟಿಕೆಗಳನ್ನ ಹಮ್ಮಿಕೊಳ್ಳುವಂಥದ್ದನ್ನಾಗ್ಲಿ ಈ ದಿನ ಇರುವಂತಹ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇನ್ನು ಈ ಆಸ್ತಿ ಪಾಸ್ತಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರ್ಬೋದು, ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂತಹ ವಿಚಾರ, ಇನ್ನು ದಾಖಲೆಗಳನ್ನ ಪಡ್ಕೊಳ್ಳುವಂತಹ ವಿಚಾರ, ಇದು ಯಾವುದೇ ಇದ್ರೂ ಕೂಡ ಶುಕ್ರ ಹೋರಾದಲ್ಲಿ ಮಾಡಬೇಡಿ. ಇದು ನಿಮಗೆ ಅಷ್ಟೊಂದು ಅನುಕೂಲವನ್ನ ತರಲ್ಲ. ಹಾಗಾಗಿ ಶುಕ್ರ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 5:09 ಬೆಳಿಗ್ಗೆ 6:09 ಇನ್ನು ಮಧ್ಯಾಹ್ನ 12:09 ಮಧ್ಯಾಹ್ನ 1:09 ಹಾಗೆ ರಾತ್ರಿ 7:09 ರಾತ್ರಿ 8:09 ಶುಕ್ರ ಹೋರ ಇರುವಂತಹ ಸಮಯ. ಇದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂತಹ ಕುಜ ಹೋರ ಮಾತ್ರ ಬಹಳ ಚೆನ್ನಾಗಿದೆ. ಇಲ್ಲಿ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಲ್ಲಿ ನಿಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳುವಂಥದ್ದು ಅಥವಾ ಮನೆ ಮಾರಾಟ ಇರ್ಬೋದು, ಖರೀದಿ ಇರ್ಬೋದು, ಇಂತಹ ಪ್ರಕ್ರಿಯೆಗಳಲ್ಲಿ ನೀವು ತೊಡಗಿಸ್ಕೊಳ್ಳಿಕ್ಕೆ ಈ ದಿನ ಇರುವಂತಹ ಕುಜ ಹೋರ ಬಹಳ ಚೆನ್ನಾಗಿದೆ. ಇನ್ನು ಸ್ಪರ್ಧೆಗಳಲ್ಲಿ ಭಾಗವಹಿಸುವಂಥದ್ದು, ಅದು ಕ್ರೀಡೆ ಇರ್ಬೋದು, ಸ್ಪರ್ಧಾತ್ಮಕ ಪರೀಕ್ಷೆ ಇರ್ಬೋದು, ಇಂಥದ್ರಲ್ಲಿ ತೊಡಗಿಸ್ಕೊಳ್ಳಿಕ್ಕೂ ಕೂಡ ತುಂಬಾ ಅನುಕೂಲ ಇರುತ್ತೆ. ಇನ್ನು ಈ ದಿನ ನಿಮ್ಮ ಸ್ವಂತ ಬಿಸಿನೆಸ್ ಅಲ್ಲಿ ಮುಂದುವರಿಲಿಕ್ಕೂ ಕೂಡ ಈ ದಿನ ಇರುವಂತಹ ಕುಜ ಹೋರವನ್ನ ಬಳಸ್ಕೊಳ್ಳಿ. ಅದರಲ್ಲಿ ನಿಮ್ಮ ಚಟುವಟಿಕೆಗಳನ್ನ ಆರಂಭ ಮಾಡಿ, ಒಳ್ಳೆಯ ಫಲ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಈ ದಿನ ಕುಜ ಹೋರ ಇರುವಂತಹ ಸಮಯ ಈ ದಿನ ಬೆಳಿಗ್ಗೆ 10:09 ಬೆಳಿಗ್ಗೆ 11:09 ಇನ್ನು ಸಂಜೆ 5:09 ಸಂಜೆ 6:09 ಹಾಗೆ ರಾತ್ರಿ 12:09 ರಾತ್ರಿ 1:09 ಕುಜ ಹೋರ ಇರುವಂತಹ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ.
ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನ ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದು ಅದನ್ನ ತಿಳ್ಕೊಳ್ಳಿ. ಅದಕ್ಕಾಗಿನೇ ಪ್ರತಿನಿತ್ಯ ನೀವು ಆಯಾ ದಿನದ ಪಂಚ ಅಂಗಗಳ ಬಗ್ಗೆ ತಿಳ್ಕೊಳ್ಬೇಕು. ವಾರ, ತಿಥಿ, ನಕ್ಷತ್ರ, ಯೋಗ, ಕರಣ ಇವುಗಳ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಬೇಕು. ಮತ್ತೆ ಯಾವ ಕೆಲಸಕ್ಕೆ ಅನುಕೂಲಕರವಾಗಿದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಂಡು ಮುಂದುವರಿಬೇಕು. ಅದಕ್ಕಾಗಿನೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಈ ಪಂಚಾಂಗದ ವಿವರವೇ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನ ಅನುಸರಣೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ. ಬಂಧುಗಳೇ, ಈ ದಿನ ಶರನ್ನವರಾತ್ರಿಯ ನವಮಿಯ ತಿಥಿ ಇರೋದ್ರಿಂದ ಮಹಾನವಮಿಯನ್ನ ಆಚರಣೆ ಮಾಡುವಂಥದ್ದಿದೆ. ಈ ಮಹಾನವಮಿ ಬಹಳ ವಿಶೇಷವಾದಂತಹ ದಿನ. ನಾಳೆ ವಿಜಯದಶಮಿ. ಅದರಲ್ಲೂ ವರ್ಷದಲ್ಲಿ ಬರುವಂತಹ 3 ಶುಭ ಮುಹೂರ್ತಗಳೇನಿದೆ ಅದು ನಾಳೆ ಕೂಡ ಇರುವಂಥದ್ದು. ಹಾಗಾಗಿ ನಾಳೆ ನೀವು ಕೈಗೊಳ್ಳುವಂತಹ ಯಾವುದೇ ಕಾರ್ಯಗಳಾಗ್ಲಿ, ಯಾವುದೇ ರೀತಿಯ ಪ್ರಯಾಣವಾಗ್ಲಿ, ಇದಕ್ಕೆ ಮುಹೂರ್ತವನ್ನು ನೋಡುವಂತ ಅಗತ್ಯ ಇಲ್ಲ. ಈ ರಾಹುಕಾಲ ಇತ್ಯಾದಿ ಈ ದುಷ್ಟ ಕಾಲಗಳನ್ನು ಬಿಟ್ರೆ ಉಳಿದ ಎಲ್ಲ ಕಾಲ ಕೂಡ ನಿಮಗೆ ಪ್ರಶಸ್ತವಾಗಿದೆ. ಸಮಯ ಚೆನ್ನಾಗಿದೆ. ಹಾಗಾಗಿ ನಾಳೆ ನೀವು ಪ್ರಾರಂಭ ಮಾಡಬೇಕು ಅನ್ಕೊಂಡಿರುವಂತಹ ಯಾವುದೇ ಹೊಸ ಚಟುವಟಿಕೆಗಳಿದ್ರೆ ಅದನ್ನ ನಾಳೆ ಆರಂಭ ಮಾಡಿ. ಸಂಕಲ್ಪಪೂರ್ವಕವಾಗಿ ಆರಂಭ ಮಾಡಿ. ಅತ್ಯುತ್ತಮವಾದಂತಹ ಫಲ ಸಿಕ್ಕತ್ತೆ. ಎಂದೆಂದಿಗೂ ಕೂಡ ಜಯ ನಿಮ್ಮದೇ. ಅದಕ್ಕೇನೆ ಇದನ್ನ ವಿಜಯದಶಮಿ ಅಂತ ಹೇಳಿ ಕರೆಯುವಂಥದ್ದು. ಇದಕ್ಕೆ ತುಂಬಾ ಪೌರಾಣಿಕ ಹಿನ್ನೆಲೆ ಕೂಡ ಇದೆ. ಹಾಗೆ ಈ ದಿನ ಮಹಾನವಮಿಯ ಜೊತೆಗೆ ಆಯುಧ ಪೂಜೆ ಇರುವಂಥದ್ದು. ಹಾಗಾಗಿ ಆಯುಧ ಪೂಜೆಯನ್ನ ಮಾಡುವಂಥವ್ರು ಒಂದು ವಿಚಾರವನ್ನ ಇಲ್ಲಿ ಗಮನದಲ್ಲಿಟ್ಕೊಳ್ಬೇಕು. ಈ ದಿನ ಅಂದ್ರೆ ಈ ಬುಧವಾರದ ದಿನ ಆಯುಧ ಪೂಜೆಯನ್ನ ಮಾಡುವಂಥವ್ರು, ವಾಹನ ಪೂಜೆಯನ್ನ ಮಾಡುವಂಥವ್ರು ಒಂದು ಸಮಯವನ್ನ ನೀವು ತಿಳ್ಕೊಳ್ಬೇಕು. ಇದು ಬಹಳ ಪ್ರಶಸ್ತವಾಗಿರುವಂತಹ ಸಮಯ ಅಂತ ಹೇಳಿದ್ರೆ ಈ ದಿನ ಬೆಳಿಗ್ಗೆ 6:30 7:30 ಇನ್ನು ಬೆಳಿಗ್ಗೆ 9:30 ಬೆಳಿಗ್ಗೆ 10:30 ಹಾಗೆ ಸಂಜೆ 4:30 ಸಂಜೆ 5:30 ಪ್ರಶಸ್ತವಾಗಿರುವಂತಹ ಸಮಯ. ಹಾಗಾಗಿ ಈ ಸಮಯದಲ್ಲಿ ನೀವು ನಿಮ್ಮ ವಾಹನ ಪೂಜೆಯನ್ನಾಗ್ಲಿ ಅಥವಾ ಆಯುಧ ಪೂಜೆಯನ್ನಾಗ್ಲಿ ಮಾಡಲಿಕ್ಕೆ ಸಿದ್ಧತೆಯನ್ನ ಮಾಡಿಕೊಳ್ಳಿ. ಉತ್ತಮವಾದಂತಹ ಫಲ ಸಿಕ್ಕತ್ತೆ. ಶುಭ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಯಾರು ಸರಸ್ವತಿ ಪೂಜೆಯನ್ನು ಮಾಡಿದ್ದೀರಿ, ಆ ಸರಸ್ವತಿ ಅಂದ್ರೆ ಆ ಪುಸ್ತಕದ ವಿಸರ್ಜನೆ ಆಗ್ಬೇಕಲ್ಲ, ಅದು ಕೂಡ ಬಹಳ ಪ್ರಶಸ್ತವಾದಂತಹ ಸಮಯದಲ್ಲಿ ಆಗ್ಬೇಕು. ಇನ್ನು ಈ ಶರನ್ನವರಾತ್ರಿಯ ಸಪ್ತಮಿಯ ದಿನ ಮೂಲ ನಕ್ಷತ್ರದಲ್ಲಿ ಸರಸ್ವತಿಯನ್ನ ಆವಾಹನೆ ಮಾಡುವಂಥದ್ದಿದೆ. ಅಥವಾ ಕೆಲವರು ಆರಂಭದಲ್ಲೇ ಈ ಪುಸ್ತಕವನ್ನ ಪೂಜೆ ಮಾಡಿರ್ತಾರೆ. ಅಂಥವ್ರಿಗೆ ವಿಜಯದಶಮಿಯ ದಿನ ಪುಸ್ತಕ ವಿಸರ್ಜನೆ ಆಗ್ಬೇಕು ಅನ್ನುವಂಥದ್ದನ್ನ ಗಮನಿಸಬೇಕು. ಅದರಲ್ಲೂ ಶ್ರವಣ ನಕ್ಷತ್ರದ ಆದಿ ಭಾಗದಲ್ಲೇ ವಿಸರ್ಜಿಸಬೇಕು ಅನ್ನುವಂಥ ನಿಯಮ ಇದೆ. ಇಲ್ಲಿ ಶ್ರವಣ ನಕ್ಷತ್ರ ಇರುವಂತಹ ದಿನದಂದು ಮೊದಲನೇ ಪಾದದಲ್ಲೇ ಪುಸ್ತಕ ವಿಸರ್ಜನೆಯನ್ನು ಮಾಡಬೇಕು ಅನ್ನುವಂಥದ್ದನ್ನ ಶಾಸ್ತ್ರಗಳು ತಿಳಿಸುತ್ತೆ. ಇದರಿಂದ ನೀವು ಮಾಡಿರುವಂತಹ ಒಂದು ಪೂಜೆಯ ಫಲ ಸಕಾರಾತ್ಮಕವಾಗಿ ನಿಮಗೆ ಪ್ರಾಪ್ತಿಯಾಗತ್ತೆ ಅನ್ನುವಂಥ ಒಂದು ವಿಚಾರ. ಹಾಗಾಗಿ ನಾಳೆಯ ದಿನ ಬೆಳಿಗ್ಗೆ ಈ ಪುಸ್ತಕ ವಿಸರ್ಜನೆಯನ್ನ ಮಾಡಬೇಕು. ಇನ್ನು ಇಲ್ಲಿ ಗಮನಿಸಬೇಕಾಗಿರುವಂತಹ ಇನ್ನೊಂದು ವಿಚಾರ ಅಂತ ಹೇಳಿದ್ರೆ, ನಿನ್ನೆ ಅಷ್ಟಮಿ ಆಯ್ತು, ಈ ದಿನ ನವಮಿ, ಮಹಾನವಮಿ. ಈ ಅಷ್ಟಮಿಯ ದಿನ ದುರ್ಗಾದೇವಿಯನ್ನ ಆರಾಧನೆ ಮಾಡ್ತೀವಿ. ಅದರಲ್ಲೂ ಅಷ್ಟಭುಜಗಳಿಂದ ಕೂಡಿದಂತಹ ದುರ್ಗಾದೇವಿ ಅವತಾರ ತಾಳಿದಂತಹ ದಿನ ಅಷ್ಟಮಿ. ಇಂತಹ ದುರ್ಗೆಯನ್ನ ಅವಳು ಧರಿಸಿರುವಂತಹ ಆಯುಧಗಳಾದಂತಹ ಬಿಲ್ಲು, ಬಾಣ, ಶೂಲ, ಗುರಾಣಿ, ಕತ್ತಿ, ಶಂಖ, ಚಕ್ರ, ಗದೆ ಇತ್ಯಾದಿಗಳನ್ನ ಪೂಜಿಸಬೇಕು ಅನ್ನುವಂಥದ್ದು ಇದೆ. ಆದ್ರಿಂದಲೇ ಅಷ್ಟಮಿಯ ದಿನ ದುರ್ಗಾದೇವಿಯ ಅವತಾರ ಆಯಿತು, ನವಮಿಯ ದಿನ ಇದನ್ನ ಪೂಜೆ ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಈ ದಿನ ಆಯುಧಗಳನ್ನಿರಿಸಿ ಕಲಶವನ್ನ ಸ್ಥಾಪನೆ ಮಾಡಿ ದುರ್ಗೆ ಹಾಗೆ ನರಸಿಂಹನನ್ನ ಈ ದಿನ ಪೂಜೆ ಮಾಡಬೇಕು. ಕಲಶವನ್ನ ಪ್ರಾರ್ಥನೆ ಮಾಡಿಕೊಳ್ಬೇಕು. ಇದರಿಂದ ನಾವು ಉಪಯೋಗಿಸುವಂತಹ ಆಯುಧಗಳಿಂದ ಅಥವಾ ವಾಹನದಿಂದ ನಮಗೆ ಶುಭ ಫಲಗಳು ಸಿಕ್ಕತ್ತೆ ಅನ್ನುವಂಥ ಒಂದು ಉಲ್ಲೇಖ ಇದೆ. ಹಾಗೆ ಯಾರು ಈ ದುರ್ಗಾದೇವಿಯನ್ನ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡಿದ್ದೀರಿ, ಅದರ ವಿಸರ್ಜನೆ ಆಗ್ಬೇಕಾಗಿರುವಂಥದ್ದು ವಿಜಯದಶಮಿಯ ದಿನದಲ್ಲಿ. ಹಾಗಾಗಿ ರಾಮಾಯಣದಲ್ಲಿ ಈ
ರಾವಣನ ವಧೆಯ ನಂತರ ನವಮಿಯಂದು ಸಮಸ್ತ ದೇವತೆಗಳಿಂದ ಕೂಡಿದಂತಹ ಪಿತಾಮಹನು ದುರ್ಗೆಯ ಪೂಜೆಯನ್ನು ಮಾಡ್ತಾನೆ. ನಂತರ ವಿಜಯದಶಮಿಯಂದು ಅದನ್ನ ವಿಸರ್ಜನೆ ಮಾಡ್ತಾರೆ ಅನ್ನುವಂತ ಉಲ್ಲೇಖ ಇದೆ. ಹಾಗಾಗಿ ಈ ಮಹಾನವಮಿಯಲ್ಲಿ ಪೂಜೆ ಮಾಡುವಂತಹ ದುರ್ಗಾ ರೂಪ ಏನಿದೆ ಅದು ಸುಭದ್ರ ಅಂತ ಹೇಳಿ ಕರೆಯಲ್ಪಡುವಂಥದ್ದು. ಈ ಸುಭದ್ರೆ ಉಪಯುಕ್ತವಾದಂತಹ ಸಾಧನಗಳಲ್ಲಿ ಇದ್ದು ಜಯಾದಿಗಳನ್ನ ಕೊಡತ್ತೆ, ಸುಭದ್ರವಾದಂತಹ ಜೀವನವನ್ನ ತಂದು ಕೊಡತ್ತೆ ಅನ್ನುವಂತಹ ಒಂದು ಉಲ್ಲೇಖ ಇದೆ. ಹಾಗಾಗಿ ದುರ್ಗೆಯೇ ಇಲ್ಲಿ ಸುಭದ್ರೆಯಾಗಿ ಅವತರಿಸಿದ್ದಾಳೆ ಅನ್ನುವಂಥದ್ದನ್ನ ಗಮನಿಸಬೇಕು. ಹಾಗಾಗಿನೇ ಈ ದಿನ ಆಯುಧಾದಿಗಳನ್ನ ಪೂಜೆ ಮಾಡೋದ್ರಿಂದ ಇಷ್ಟಾರ್ಥಗಳು ಸಿದ್ಧಿಸತ್ತೆ, ದಾರಿದ್ರ್ಯ ಪರಿಹಾರವಾಗುತ್ತೆ, ಇಷ್ಟ ವಸ್ತುಗಳು ನಮ್ಮನ್ನ ಬಿಟ್ಟು ಹೋಗದಂತೆ ಅನುಕೂಲವನ್ನ ತಂದುಕೊಡುತ್ತೆ. ಇನ್ನು ಶತ್ರುಗಳಿಂದಾಗ್ಲಿ, ಬೆಂಕಿಯಿಂದಲಾಗ್ಲಿ, ನೀರಿನಿಂದಲಾಗ್ಲಿ, ಗಾಳಿಯಿಂದಲಾಗ್ಲಿ, ಕಳ್ಳರಿಂದಲಾಗ್ಲಿ ಅಥವಾ ಶತ್ರುಗಳಿಂದ, ಅದರಲ್ಲೂ ಹಿತಶತ್ರುಗಳಿಂದ ನಮಗೆ ಯಾವುದೇ ರೀತಿಯ ಭಯ ಇರಲ್ಲ. ಹಾಗಾಗಿ ಈ ದಿನ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ನೀವು ಪ್ರತಿನಿತ್ಯ ಉಪಯೋಗಿಸುವಂತಹ ಆಯುಧಗಳನ್ನ ಮತ್ತೆ ವಾಹನವನ್ನ ಈ ದಿನ ಪೂಜೆ ಮಾಡಿ ಒಳ್ಳೆಯ ಶುಭ ಫಲಗಳನ್ನ ಪಡ್ಕೊಳ್ಳಿಕ್ಕೆ ಇದು ನಿಮಗೆ ದಾರಿದೀಪವಾಗುತ್ತೆ. ಇನ್ನು ನಾಳೆ ವಿಜಯದಶಮಿ, ವಿಜಯವನ್ನ ತಂದು ಕೊಡುವಂತಹ ದಶಮಿ ಇದು. ಅದರಲ್ಲೂ ರಾಜ ಮಹಾರಾಜರಿಗೆ ಈ ವಿಜಯದಶಮಿ ತುಂಬಾ ವಿಶೇಷವಾದಂತಹ ದಿನ. ಇಲ್ಲಿ ಮೈಸೂರಿನಲ್ಲೂ ಕೂಡ ದಸರಾ ಉತ್ಸವ ನಡೀತಾ ಇರುವಂತಹ ಸಂದರ್ಭ. ಆಗ ವಿಜಯದಶಮಿ ಎಂದು ಶೋಭಾಯಾತ್ರೆಯನ್ನ ಕೈಗೊಳ್ಳುವಂಥದ್ದು, ಶಮಿ ವೃಕ್ಷವನ್ನ ಪೂಜೆ ಮಾಡುವಂಥದ್ದು, ಇದರಿಂದ ಅರಸರಿಗೆ ಜಯ ಪ್ರಾಪ್ತಿಯಾಗ್ತಾ ಇತ್ತು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ವಿಜಯದಶಮಿ ವರ್ಷದಲ್ಲಿ ಬರುವಂತಹ ಸ್ವಯಂ ಸಿದ್ಧ 3:30 ಮುಹೂರ್ತದಲ್ಲಿ ಒಂದು ಆಗಿರುವಂಥದ್ದು. ಇಲ್ಲಿ ಯಾವುದೇ ಕಾರ್ಯವನ್ನ ಆರಂಭ ಮಾಡಲಿಕ್ಕೆ ದಿನಶುದ್ಧಿಯನ್ನು ನೋಡಬೇಕಾಗಿಲ್ಲ. ನಕ್ಷತ್ರಗಳು ಮೂಡಿದ ಮೇಲೆ ಬರುವಂತಹ ವಿಜಯ ಅನ್ನುವಂತಹ ಮುಹೂರ್ತ ಏನಿದೆ ಅದು ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಹಾಗಾಗಿನೇ ಈ ವಿಜಯದಶಮಿಯನ್ನ ನವಮಿ ತಿಥಿಯಿಂದ ಲೆಕ್ಕಾಚಾರ ಮಾಡಿ ದಶಮಿಯಂತೆ ಆಚರಣೆ ಮಾಡಬೇಕು ಅನ್ನುವಂಥದ್ದಿದೆ. ಹಾಗಾಗಿ ನಾಳೆಯ ದಿನ ದಶಮಿ ಬಹಳ ಪರಮ ಪವಿತ್ರವಾಗಿರುವಂತಹ ಒಂದು ದಿನ. ಈ ದಿನವನ್ನ ನೀವು ಸಮರ್ಪಕವಾಗಿ ಬಳಸ್ಕೊಳ್ಳಿ, ಸೂಕ್ತವಾಗಿ ಬಳಸ್ಕೊಳ್ಳಿ. ಅದರಲ್ಲೂ ಈ ವಿಜಯದಶಮಿಯ ದಿನ ಮಾಡುವಂತಹ ದಾನ ಏನಿದೆ ಅದು ಕೋಟಿ ಪಟ್ಟು ಫಲವನ್ನ ಕೊಡುತ್ತೆ ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿ ಈ ವಿಜಯದಶಮಿಯಂದು ಮಾಡುವಂತಹ ಕೆಲಸ ಕಾರ್ಯಗಳೇನಿದೆ ಅದು ಕಾಮಾದಿ ಜಯವನ್ನ ನೀಡಿ ಪಾಪಗಳನ್ನ ನಾಶ ಮಾಡುತ್ತೆ. ವರ್ಷ ಪೂರ್ತಿ ಮಂಗಳವನ್ನ ಬಯಸುವಂಥವರು ಇಂದು ಮಂಗಳಕರವಾದಂತಹ ಕಾರ್ಯಗಳನ್ನೇ ಮಾಡಬೇಕು, ಅನ್ನದಾನವನ್ನ ಮಾಡಬೇಕು, ದಾನ ದಕ್ಷಿಣೆಗಳನ್ನ ಕೊಟ್ಟು ತೃಪ್ತಿಪಡಿಸಬೇಕು ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿನೇ ಈ ವಿಜಯದಶಮಿ ಆ ದಿನ ಮಾಡುವಂತಹ ಪೂಜೆ ಲಕ್ಷ್ಮೀ ಪೂಜೆ ಅಂತ ಹೇಳಿ ಅನ್ನಿಸ್ಕೊಳ್ಳುತ್ತೆ. ಹಾಗೆ ಈ ವಿಜಯವನ್ನ ನೀಡುವಂತಹ ಅಪರಾಜಿತ ಅನ್ನುವಂತಹ ದೇವಿಯನ್ನ ಪೂಜೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ನಾವು ಮಾಡುವಂತಹ ಯಾವುದೇ ಕಾರ್ಯಕ್ಕೆ ನಮಗೆ ಪರಾಜಯವೇ ಇರುವುದಿಲ್ಲ. ಆದ್ರಿಂದಲೇ ಅಪರಾಜಿತ ಅಂತ ಹೇಳಿ ಕರೆಯುವಂಥದ್ದು. ಅದರಲ್ಲೂ ಇಲ್ಲಿ ಪರಾಜಿತ ಅಂತ ಹೇಳಿದ್ರೆ ಸೋಲು, ಹಿನ್ನಡೆ, ನಷ್ಟ ಅದು ಇಲ್ಲದೆ ಇರುವಂತಹ ಒಂದು ಸಂದರ್ಭ ಅಂತ ಹೇಳಿದ್ರೆ ಅದು ಅಪರಾಜಿತ. ಹಾಗಾಗಿ ಈ ದಶಮಿಯ ದಿನ ತುಂಬಾ ಪ್ರಶಸ್ತವಾಗಿರುವಂಥದ್ದು. ಅದರಲ್ಲೂ ಸಂಜೆ ಸಂಧ್ಯಾಕಾಲ ಸ್ವಲ್ಪ ಕಳೆದಿದ್ದು ನಕ್ಷತ್ರಗಳು ಕಾಣಿಸ್ಕೊಳ್ತಾ ಇರುವಂತಹ ಒಂದು ಕಾಲ ಏನಿದೆ ಅದು ವಿಜಯ ಅನ್ನುವಂಥ ಕಾಲ. ಅದಕ್ಕಾಗಿನೇ ಇದನ್ನ ವಿಜಯ ದಶಮಿ ಅಂತ ಹೇಳಿ ಕರೆಯುವಂಥದ್ದು. ಈ ವಿಚಾರವಾಗಿ ನಾಳೆ ಮತ್ತಷ್ಟು ಮಾಹಿತಿಗಳನ್ನ ನೋಡೋಣ. ಈ ದಿನ ಮಹಾನವಮಿ ತಮ್ಮೆಲ್ಲರಲ್ಲೂ ಕೂಡ ಹೊಸತನ್ನ ತರಲಿ. ನೀವು ಮಾಡುವಂತಹ ಒಂದು ಪೂಜೆ, ಪ್ರಾರ್ಥನೆ, ಧ್ಯಾನ ಇತ್ಯಾದಿಗಳು ಬಹಳ ಬೇಗ ನಿಮಗೆ ಫಲವನ್ನ ತಂದುಕೊಡ್ಲಿ. ಉತ್ತರೋತ್ತರವಾದಂತಹ ಅಭಿವೃದ್ಧಿಯನ್ನ ದುರ್ಗಾ ಮಾತೆ ತಮ್ಮ ಎಲ್ಲರಿಗೂ ಕೂಡ ತಂದುಕೊಡ್ಲಿ. ತಾಯಿಯ ಆಶೀರ್ವಾದ, ಅನುಗ್ರಹ ತಮ್ಮೆಲ್ಲರ ಮೇಲೆ ಸದಾ ಸರ್ವದಾ ಇರ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಈ ದಿನ ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನದ ಆರಂಭದಲ್ಲಿ ಸ್ವಲ್ಪ ಮಿಶ್ರ ಫಲಗಳಿರುತ್ತೆ. ದಿನ ಕಳೆದಂತೆ ನಿಮಗೆ ಒಂದು ರೀತಿಯಲ್ಲಿ ಉತ್ಸಾಹ, ಆತ್ಮವಿಶ್ವಾಸ ಎರಡೂ ಕೂಡ ಸ್ವಲ್ಪ ಏರಿಕೆಯ ಪ್ರಮಾಣದಲ್ಲಿ ಇರುತ್ತೆ. ಆದರೆ ಮನಸ್ಸಿನಲ್ಲಿ ನೋಡಿ ಏನೋ ಒಂದು ಕಸಿವಿಸಿ ಇರುತ್ತೆ, ದ್ವಂದ್ವಗಳು ಇರುವಂಥದ್ದು. ಅಲ್ಲಿ ಭರವಸೆಯೂ ಇದೆ, ನಿರಾಸೆ ಕೂಡ ಇದೆ. ಹಾಗಾಗಿ ಆಸೆ ನಿರಾಸೆ ಎರಡೂ ಕೂಡ ಒಟ್ಟೊಟ್ಟಿಗೆ ಇರುವಂತಹ ದಿನ ಇದು. ಹಾಗೆ ಈ ದಿನದಲ್ಲಿ ಹಣಕಾಸಿನ ಪರಿಸ್ಥಿತಿಯಲ್ಲಿ ಹೆಚ್ಚಿನ ಅನುಕೂಲತೆಗಳಿರಲ್ಲ. ಹಾಗಾಗಿ ಈ ಹಣದ ವಿಚಾರವಾಗಿ ಸ್ವಲ್ಪ ಜಾಗೃತರಾಗಿರಿ. ಯಾರಿಗೂ ಕೂಡ ಹಣವನ್ನ ಈ ದಿನ ಸಾಲವಾಗಿ ಕೊಡುವಂಥದ್ದನ್ನಾಗ್ಲಿ ಅಥವಾ ಜಾಮೀನಾಗಿ ನಿಲ್ಲುವಂತಹ ವಿಚಾರದಲ್ಲಾಗ್ಲಿ ನೀವು ತೀರ್ಮಾನವನ್ನ ಕೈಗೊಳ್ಳಬಾರದು. ಇನ್ನು ಈ ದಿನದಲ್ಲಿ ನಿಮ್ಮ ಶ್ರಮಕ್ಕೆ ತಕ್ಕ ಫಲ ಸಿಕ್ಕಲ್ಲ.
ನೀವು ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಉದ್ಯೋಗ ಮಾಡಿ, ಯಾವುದೇ ವ್ಯಾಪಾರ ಮಾಡಿ, ಈ ದಿನ ಶ್ರಮ ಮಾತ್ರ ಜಾಸ್ತಿ ಇರುತ್ತೆ, ಆದರೆ ಫಲ ಮಾತ್ರ ಕಡಿಮೆ ಇರುತ್ತೆ. ಹಾಗಾಗಿ ಈ ಕಡಿಮೆ ಫಲಿತಾಂಶ ಬಂದಿದೆ ಅಂತ ಹೇಳಿ ಹತಾಶರಾಗಬೇಡಿ. ಈ ದಿನ ನೀವು ಮಾಡುವಂಥ ಪ್ರಯತ್ನ ನಾಳಿನ ಜಯಕ್ಕೆ ಒಂದು ಅಡಿಗಲ್ಲಾಗಿ ಇರುವಂಥದ್ದು. ಹಾಗಾಗಿ ಪ್ರತಿ ಪ್ರಯತ್ನದಲ್ಲೂ ಕೂಡ ಏನೋ ಒಂದು ವಿಶೇಷತೆ ಇರುತ್ತೆ. ಈ ಒಂದು ಸಂದರ್ಭ ನಿಮಗೆ ಬಂದಿದೆ ಅಂತ ಹೇಳಿದ್ರೆ ಅದು ಭಗವಂತನೇ ಮಾಡಿರುವಂಥ ಒಂದು ನಿಯಮ, ಅದು ನಾಳೆಯ ಒಳಿತಿಗಾಗಿ ಮಾಡಿರುವಂಥ ನಿಯಮ ಅನ್ನುವಂಥ ಒಂದು ಅರ್ಥದಲ್ಲಿ ನೀವು ಇರಬೇಕಾಗತ್ತೆ. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ನಿಮ್ಮ ಹಿತಶತ್ರುಗಳ ಕೈವಾಡ ಜಾಸ್ತಿ ಇರುತ್ತೆ. ಅದನ್ನು ಅವರು ತಡೆಯುವಂಥದ್ದು, ನಿಮ್ಮನ್ನು ದಿಕ್ಕು ತಪ್ಪಿಸುವಂಥ ಒಂದು ಪ್ರಯತ್ನ, ಇದೆಲ್ಲವೂ ಕೂಡ ತೆರೆ ಮರೆಯಲ್ಲಿ ನಡೀತಾ ಇರುತ್ತೆ. ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಈ ದಿನ ಕೆಲವೊಂದು ಸಮಸ್ಯೆಗಳು ನಿಮಗೆ ನೋವನ್ನು ತರುತ್ತೆ. ಅದರಲ್ಲೂ ಆರೋಗ್ಯ ಸಮಸ್ಯೆ ಅನ್ನುವಂಥದ್ದು ಏನಾದರೂ ಇದ್ದರೆ ಅಂಥದ್ದಕ್ಕೆ ಈ ದಿನ ನೀವು ಸ್ವಲ್ಪ ಪಶ್ಚಾತ್ತಾಪ ಪಡಬೇಕಾದಂತಹ ಸಂದರ್ಭ ಕೂಡ ಇದೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಿಶ್ರ ಫಲಗಳಿರುವಂಥದ್ದು. ಅದರಲ್ಲೂ ಈ ದಿನ ಚಂದ್ರ ಅಷ್ಟಮದಲ್ಲಿದ್ದಾನೆ. ಹಾಗಾಗಿ ಈ ದಿನದ ವಿದ್ಯಮಾನಗಳು ನಿಮ್ಮ ಜೀವನ ಶೈಲಿಯಲ್ಲಿ ಸ್ವಲ್ಪ ಕಸಿವಿಸಿಯನ್ನು ತರುತ್ತೆ. ಎಲ್ಲ ಒಂದು ಕಡೆ ಬದಲಾವಣೆ ಆದರೆ ಉತ್ತಮ ಅನ್ನುವಂಥ ಒಂದು ತುಡಿತದಲ್ಲಿ ಇರ್ತೀರಿ. ಮನಸ್ಸು ಬದಲಾವಣೆಯನ್ನು ಬಯಸುತ್ತೆ, ಆದರೆ ಸನ್ನಿವೇಶ ಅದಕ್ಕೆ ಒಪ್ತಾ ಇಲ್ಲ. ಹಾಗಾಗಿನೇ ಮನಸ್ಸಿನಲ್ಲೇ ಕೆಲವೊಂದು ದ್ವಂದ್ವತೆಗಳು ಇರುವಂಥದ್ದು, ದ್ವಂದ್ವ ಯುದ್ಧ ನಡೆಯುವಂಥ ಸಂದರ್ಭ ಇದು. ಹಾಗೆ ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳು ಬಹಳ ಕಷ್ಟದಿಂದ ಪೂರ್ಣ ಆಗುತ್ತೆ. ಎಲ್ಲೂ ಕೂಡ ನಿಮಗೆ ಜಯ ಬಹಳ ಬೇಗ ಸಿಕ್ಕತ್ತೆ ಅನ್ನುವಂಥ ಒಂದು ವಿಚಾರ ಇಲ್ಲ. ಇನ್ನು ನಿಮಗೆ ಯಾರು ಬೆಂಬಲವನ್ನು ಕೊಡ್ತೀನಿ ಅಂತ ಹೇಳಿ ಭರವಸೆಯನ್ನು ನೀಡಿದ್ರೋ ಅವರಿಂದ ಬೆಂಬಲ ಸಕಾಲಕ್ಕೆ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಒಂದು ಚಟುವಟಿಕೆಗಳಲ್ಲಿ, ನಿಮ್ಮ ಕಾರ್ಯಗಳಲ್ಲಿ ಸ್ವಲ್ಪ ವ್ಯತ್ಯಯಗಳು ಉಂಟಾಗುವಂಥದ್ದು ಕೂಡ ಇದೆ. ಹಾಗಾಗಿ ಎಲ್ಲವೂ ಕೂಡ ನಿಮ್ಮ ಲೆಕ್ಕಾಚಾರದಂತೆಯೇ ನಡೆಯಲ್ಲ. ಇದು ಸ್ವಲ್ಪ ನಿರಾಸೆಯ ದಿನ ನಿಮಗೆ. ಹಾಗೆ ಈ ದಿನ ವಾಹನದಿಂದ ಅಷ್ಟೊಂದು ಅನುಕೂಲ ಇಲ್ಲ. ಹಾಗಾಗಿ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ನಿಮ್ಮ ಆಹಾರ ವಿಹಾರಾದಿಗಳು ಕೂಡ ನಿಮಗೆ ಅಷ್ಟೊಂದು ಸಪೋರ್ಟಿವ್ ಆಗಿ ಇರಲ್ಲ. ಅಲ್ಲೂ ಕೂಡ ಈ ಆಹಾರದಲ್ಲಿ ಅಥವಾ ನಿಮ್ಮ ಒಂದು ಚಟುವಟಿಕೆಗಳಲ್ಲಿ ತೀವ್ರ ಗಮನವನ್ನು ಹರಿಸಬೇಕಾಗತ್ತೆ. ಈ ದಿನ ಯಾವುದೇ ಒಂದು ವಿಚಾರಗಳು, ವಾದ ವಿವಾದಗಳು ಬರಲಿ, ಮನೆಯಲ್ಲಿ ಸನ್ನಿವೇಶಗಳು ಎಂಥದ್ದೇ ಇರಲಿ, ಅದನ್ನು ನೀವು ಸಮಚಿತ್ತದ ವ್ಯತ್ಯಾಸದಲ್ಲಿ ಸ್ವೀಕರಿಸಬೇಕಾಗತ್ತೆ. ಹಾಗಾಗಿ ಮನಸ್ಸನ್ನು ಈ ದಿನ ಗಟ್ಟಿ ಮಾಡಿಕೊಳ್ಳಿ. ಈ ದಿನ ನೀವು ಉಪಯೋಗಿಸುವಂಥ ವಾಹನ ಏನಿದೆ ಅದರ ಪೂಜೆಯನ್ನು ಮಾಡುವಂಥದ್ದು. ಹಾಗೆ ಈ ದಿನ ಹಠಾತ್ತಾಗಿ ಕೈಗೊಳ್ಳುವಂತಹ ಕೆಲವು ಚಟುವಟಿಕೆಗಳು ಅಥವಾ ಕೆಲವೊಂದು ತೀರ್ಮಾನಗಳೇನಿದೆ ಅದನ್ನು ಸ್ವಲ್ಪ ವಿಚಾರಪೂರ್ವಕವಾಗಿ ನೋಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ಭಕ್ತಿಯಿಂದ ಲಕ್ಷ್ಮೀ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಅಮ್ಮನವರ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಸಪ್ತಮದಲ್ಲಿ ಚಂದ್ರ ಇರುವಂತಹ ದಿನ. 7ನೇ ಮನೆ ಬಹಳ ಸ್ಥಿರವಾದಂತಹ ದಿನ ಇದು. ಅದರಲ್ಲೂ ಹಣಕಾಸಿನ ವಿಚಾರವಾಗಿ, ನಿಮ್ಮ ವ್ಯಾಪಾರ ವ್ಯವಹಾರಗಳ ವಿಚಾರವಾಗಿ ತುಂಬ ಅನುಕೂಲತೆಗಳು ಇರುತ್ತೆ. ಒಳ್ಳೆಯ ಸುದ್ದಿಯನ್ನು ಕೇಳುವಂಥದ್ದು. ಹಾಗೆ ಈ ದಿನ ನೀವು ನಿಮ್ಮ ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿದಾಗ ಅತ್ಯುತ್ತಮವಾದಂತಹ ಅನಿರೀಕ್ಷಿತವಾದಂತಹ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಇನ್ನು ನಿಮ್ಮ ಸ್ವಂತ ಆಲೋಚನೆಗಳೇನಿದೆ ಅದು ಕೂಡ ಕೈಗೂಡುತ್ತೆ, ಅದು ಮೆಟೀರಿಯಲೈಸ್ ಆಗುವಂಥದ್ದು. ಹಾಗಾಗಿ ಈ ದಿನದ ವ್ಯವಹಾರಗಳಲ್ಲಿ ನಿಮಗೆ ತುಂಬ ಭರವಸೆ ಇದೆ. ಏನೋ ಒಂದು ಆಸೆ, ನಾಳೆ ಇನ್ನೂ ಚೆನ್ನಾಗಾಗತ್ತೆ, ಇವತ್ತಿನ ನಷ್ಟವನ್ನು ನಾಳೆ ಭರಿಸ್ಕೊಳ್ಬೋದು ಅನ್ನುವಂಥ ಆತ್ಮವಿಶ್ವಾಸ ಇರುತ್ತೆ. ಇದು ಬೆಳವಣಿಗೆಗೆ ನಾಂದಿಯಾಗುವಂಥದ್ದು. ಹಾಗಾಗಿ ಯಾರು ಯಾವುದೇ ಒಂದು ಕನಸನ್ನು ಕಾಣಬೇಕಿದ್ರೂ ಕೂಡ ಹೊಸ ಕಾರ್ಯಗಳನ್ನು ಕೈಗೊಳ್ಳುವಂಥ ಸಂದರ್ಭ ಏನಿದೆ ಅದರಲ್ಲಿ ನಿಮ್ಮ ಉತ್ಸಾಹ ಜೊತೆಗೆ ಹಿರಿಯರ ಮಾರ್ಗದರ್ಶನ ಇದೆರಡೂ ಕೂಡ ಸೇರಿದ್ರೆ ಉತ್ತಮವಾದಂಥ ಲಾಭವನ್ನು ಪಡ್ಕೊಳ್ಳುವಂಥ ಸಂದರ್ಭ ಇದೆ. ಹಾಗೆ ಈ ದಿನ ಸಮಾಜದಲ್ಲಿರುವಂಥ ಪ್ರಮುಖ ವ್ಯಕ್ತಿಗಳ ಪರಿಚಯ ಆಗುತ್ತೆ. ಅವರ ಜೊತೆಯಲ್ಲಿ ಒಂದು ಮಾತುಕತೆ, ಒಂದು ಸಂವಹನ, ಒಂದು ಕಮ್ಯುನಿಕೇಷನ್ ಅನ್ನುವಂಥದ್ದು ಇದೆ. ಇದು ಕೂಡ ನಿಮಗೆ ಒಳ್ಳೆಯದನ್ನೇ ತರುತ್ತೆ. ಇನ್ನು
ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ವಿಚಾರದಲ್ಲಿ ಈ ದಿನ ನಿಮಗೆ ಸಮಾಧಾನ ಇದೆ. ಅವರಲ್ಲಿ ಏನೇ ಲೋಪದೇಶಗಳಿದ್ರೂ ಕೂಡ ಅದನ್ನು ಒಪ್ಪಿಕೊಳ್ತೀರಿ. ಆದರೆ ಅದರಲ್ಲಿ ಆಗಬೇಕಾಗಿರುವಂಥ ಬದಲಾವಣೆಗಳನ್ನು ಈ ದಿನ ಬಯಸುವಂಥದ್ದು ಇದೆ. ಆ ಒಂದು ಪ್ರಯತ್ನ ಏನಿದೆ ಅದು ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಒಟ್ಟಾರೆ ಈ ದಿನ ನೀವು ಮಾಡುವಂಥ ಎಲ್ಲ ಪ್ರಯತ್ನದಲ್ಲೂ ಕೂಡ ನಿಮ್ಮ ಒಂದು ಫಲಿತಾಂಶ ಧನಾತ್ಮಕವಾಗಿರುತ್ತೆ, ಮನಸ್ಸಿಗೆ ಸಮಾಧಾನವನ್ನು ತರುತ್ತೆ. ಆದರೆ ಈ ಹಣಕಾಸಿನ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಕಟ್ಟುನಿಟ್ಟಾಗಿರಿ, ಲೆಕ್ಕಾಚಾರದಲ್ಲಿರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಲಾಭದ ದಿನ. ಅದರಲ್ಲೂ ನಿಮ್ಮ ಚಟುವಟಿಕೆಯಿಂದ, ನಿಮ್ಮ ಪ್ರಯಾಣದಿಂದ ಈ ದಿನ ನಿಮಗೆ ಲಾಭ ಇದೆ. ಇಲ್ಲಿ ಲಾಭ ಅಂದರೆ ಅದರ ಹಿಂದೆನೇ ಅನುಕೂಲತೆಗಳಿರುತ್ತೆ. ಇದೇ ಸೌಲಭ್ಯ, ಇದೇ ಒಂದು ಕಂಫರ್ಟ್ ಇದು. ಹಾಗಾಗಿ ಈ ದಿನ ನಿಮ್ಮ ಜೀವನದಲ್ಲಿ ಸ್ವಲ್ಪ ನೆಮ್ಮದಿಯನ್ನು ಕಾಣುವಂಥದ್ದು. ಎಲ್ಲ ಒಂದು ಕಡೆ ಸಮಸ್ಯೆಗಳಿದೆ, ಆದರೆ ಅದು ಈ ದಿನ ಮೇಲ್ಪದರಕ್ಕೆ ಬರಲ್ಲ, ಮೇಲ್ಪಂಕ್ತಿಗೆ ಬರಲ್ಲ. ಹಾಗಾಗಿ ಆ ಸಮಸ್ಯೆಗಳನ್ನು ಸಪ್ರೆಸ್ ಮಾಡ್ತೀರಿ. ಎಷ್ಟು ಸುಖ ಬೇಕು, ಎಷ್ಟು ಸಂತೋಷ ಬೇಕು ಅಷ್ಟನ್ನು ಈ ದಿನ ನೀವು ತೋಡಿಕೊಳ್ಳುವಂಥ ಒಂದು ಸಂದರ್ಭ ಇದೆ. ಇದು ಬಾವಿಯಲ್ಲಿರುವಂಥ ನೀರಿನಂತೆ ಈ ಸುಖ ಸಂತೋಷ ಅನ್ನುವಂಥದ್ದು ನಿಮಗೆ ಎಷ್ಟು ಅಗತ್ಯ ಇದೆ ಅಷ್ಟನ್ನು ನೀವು ಸೇದ್ಕೊಳ್ಬೋದು, ಅದನ್ನು ಅನುಭವಿಸ್ಬೋದು. ಅಂಥ ಒಂದು ಸ್ಥಿತಿ, ಮನಸ್ಥಿತಿ ಈ ದಿನ ನಿಮಗಿರುತ್ತೆ. ಇನ್ನು ಬೆಲೆ ಬಾಳುವಂಥ ವಸ್ತುಗಳನ್ನು ಖರೀದಿ ಮಾಡ್ತೀರಿ. ಹಾಗೆ ಕೆಲವರು ವಾಹನವನ್ನು ಖರೀದಿ ಮಾಡಬೇಕು, ಇರುವಂತಹ ವಾಹನವನ್ನು ಬದಲಾವಣೆ ಮಾಡಬೇಕು ಅನ್ನುವಂಥವ್ರಿಗೆ ಈ ದಿನ ಮತ್ತು ನಾಳೆ ತುಂಬ ಒಳ್ಳೆಯದಿದೆ, ಅನುಕೂಲಕರವಾಗಿರುತ್ತೆ. ಇದನ್ನು ಪ್ರಯತ್ನವನ್ನು ನೀವು ಮುಂದುವರಿಸಬಹುದು. ಹಾಗೆ ಈ ವ್ಯಾಪಾರ ವ್ಯವಹಾರಗಳನ್ನು ಮಾಡುವಂಥವ್ರಿಗೆ ಲಾಭದ ಸೂಚನೆಗಳು ಸಿಗ್ತಾ ಇರುವಂಥದ್ದು ಇದೆ. ಹಠಾತ್ತಾಗಿ ಕೆಲವೊಂದು ಲಾಭಗಳು ಕೂಡ ಉಂಟಾಗುವಂಥದ್ದು ಇದೆ. ಇನ್ನು ಅನಾರೋಗ್ಯದಿಂದ ಬಳಲ್ತಾ ಇರುವಂಥವ್ರಿಗೂ ಕೂಡ ಒಂದು ಶುಭ ಸುದ್ದಿ ಏನಂದರೆ, ನಿಮ್ಮ ಒಂದು ಈ ಆರೋಗ್ಯದ ಪರಿಸ್ಥಿತಿಯಲ್ಲಿ ಸ್ವಲ್ಪ ಚೇತರಿಕೆ ಅನ್ನುವಂಥದ್ದು ಕಾಣುತ್ತೆ. ಇದೆಲ್ಲವೂ ಕೂಡ ನಿಮ್ಮ ಆತ್ಮವಿಶ್ವಾಸವನ್ನು ಅವಲಂಬಿಸಿರುವಂಥದ್ದು. ಹಾಗಾಗಿ ಸ್ವಲ್ಪ ಧೈರ್ಯದಿಂದ ಮುಂದುವರಿರಿ, ಒಳ್ಳೆಯದಾಗುತ್ತೆ. ಇನ್ನು ಈ ನಿಮ್ಮ ಪರಿಸ್ಥಿತಿ ಏನಿದೆ ಅದು ಸ್ವಲ್ಪ ಸುಧಾರಣೆಗೆ ಒಳಪಡುವಂಥದ್ದು. ಅದರಲ್ಲೂ ನಿಮ್ಮ ಒಡ ಹುಟ್ಟಿದವರಿಂದ, ನಿಮ್ಮ ಕುಟುಂಬಸ್ಥರಿಂದ ನಿಮಗೆ ಆಗ್ತಾ ಇರುವಂಥ ಒಂದು ಒತ್ತಡ ಏನಿದೆ, ಕಿರುಕುಳ ಏನಿದೆ, ಅದರಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗಾಗಿ ಈ ದಿನದ ವ್ಯವಹಾರಗಳು ನಿಮಗೆ ತುಂಬ ಅದೃಷ್ಟವನ್ನು ತರುತ್ತೆ, ಒಳ್ಳೆಯ ಲಾಭವನ್ನು ತಂದುಕೊಡುತ್ತೆ. ಆದರೆ ಈ ಅಪರಿಚಿತರ ಮೇಲೆ ಮಾತ್ರ ಸ್ವಲ್ಪ ಗಮನ ಇರಬೇಕು. ಅಂಥವರನ್ನು ಹೆಚ್ಚು ಎಂಟರ್ಟೈನ್ ಮಾಡಬೇಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಚಂದ್ರ ಇರುವಂಥ ದಿನ, ಪೂರ್ವ ಪುಣ್ಯ ಸ್ಥಾನ ಇದು. ಹಾಗಾಗಿ ಮನಸ್ಸಿಗೆ ನೀವು ಹಿಂದೆ ಮಾಡಿರುವಂಥ ವಿಚಾರಗಳೇನಿದೆ, ಹಿಂದಿನ ಚಟುವಟಿಕೆಗಳೇನಿದೆ, ಅದರಿಂದ ಸ್ವಲ್ಪ ನೋವುಂಟಾಗುವಂಥದ್ದಿದೆ. ಹಾಗಾಗಿ ಈಗಾಗಲೇ ಕಳೆದಿರುವಂಥ ವಿಚಾರಗಳಿಂದಲೇ ಮನಸ್ಸು ತೊಂದರೆಗೆ ಒಳಗಾಗುತ್ತೆ. ಎಲ್ಲ ಒಂದು ಕಡೆ ತುಂಬ ಪಶ್ಚಾತ್ತಾಪ ಪಟ್ಟು ಅಂಥ ಕೆಲಸ ಆಗಬಾರ್ದಿತ್ತು ಅಂತ ಹೇಳಿ ನೀವು ಕೈ ಹಿಸುಕಿಕೊಳ್ಳುವಂಥ ಸಂದರ್ಭ ಕೂಡ ಇದೆ. ಹಾಗೆ ಈ ದಿನ ಯಾವುದೇ ಒಂದು ಬೆಲೆ ಬಾಳುವಂಥ ವಸ್ತುಗಳಾಗಲಿ, ವಾಹನಗಳಾಗಲಿ, ಇದನ್ನು ಖರೀದಿ ಮಾಡುವಂಥ ಸಂದರ್ಭದಲ್ಲಿ ತಜ್ಞರ ನೆರವನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಅಂದರೆ ಏಕಾಏಕಿ ನೀವೇ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ, ಬೇರೆಯವರ ಸಲಹೆಯನ್ನು ಪಡ್ಕೊಳ್ಳುವಂಥದ್ದು ಈ ದಿನ ತುಂಬ ಸೂಕ್ತ. ಇನ್ನು ಸಮಾಜದಲ್ಲಿ ನಿಮ್ಮ ಚಟುವಟಿಕೆಗಳಿಂದ, ನಿಮ್ಮ ಒಂದು ನಡೆ ನುಡಿಗಳಿಂದ ನಿಮ್ಮ ಗೌರವ ಹೆಚ್ಚಾಗುತ್ತೆ. ಆದರೆ ಅದನ್ನು ಉಳಿಸ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ದೊಡ್ಡ ಪ್ರಯಾಸದ ಕೆಲಸ. ಅಂಥ ಒಂದು ಪ್ರಯತ್ನ ಈ ದಿನ ನಿಮಗೆ ಆಗುವಂಥದ್ದು. ಹಾಗೆ ಈ ದಿನ ನಿಮ್ಮ ಒಂದು ಮಾತಿಗೆ ಒಂದು ಪರೀಕ್ಷೆ ಒಳಪಡುವಂಥದ್ದು ಇದೆ. ಅಂದರೆ ಈ ಮಾತು, ನೀವು ಕೊಟ್ಟಿರುವಂಥ ಭರವಸೆ ಅಥವಾ ಒಂದು ಪ್ರಾಮಿಸ್ ಏನಿದೆ ಅದನ್ನು ಉಳಿಸ್ಕೊಳ್ತಿರೋ ಅಥವಾ ಅದನ್ನು ಅಳಿಸ್ಕೊಳ್ತಿರೋ ಅನ್ನೋವಂಥ ಒಂದು ವಿಚಾರದಲ್ಲಿದೆ. ಇದು ಒಂದು ಆಸಿಡ್ ಟೆಸ್ಟ್ ಇದ್ದ ಹಾಗೆ. ಹಾಗಾಗಿ ನೀವು ಕೊಟ್ಟಂತಹ ಮಾತನ್ನು, ಭರವಸೆಯನ್ನು ಈಡೇರಿಸುವಂಥ ಒಂದು ಪ್ರಯತ್ನವನ್ನು ಮಾಡಿ. ಇಲ್ಲ ಅಂತ ಹೇಳಿದ್ರೆ ಅಂಥ ಒಂದು ಭರವಸೆಯನ್ನೇ ಬೇರೆಯವರಿಗೆ ಕೊಡಬಾರ್ದು. ಇದು ನಿಮ್ಮ ವೃತ್ತಿಗೆ, ನಿಮ್ಮ ಗೌರವಕ್ಕೆ ಸ್ವಲ್ಪ ಚ್ಯುತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಜಾಗೃತರಾಗಿ ಇದನ್ನು ನೀವು ಸುಧಾರಣೆ ಮಾಡಿಕೊಳ್ಬೇಕು. ಇನ್ನು ಸಹೋದರರಿಂದ
ಸಹೋದರಿಯರಿಂದ, ಒಡ ಹುಟ್ಟಿದವರಿಂದ ಈ ದಿನ ನಿಮಗೆ ಒಳ್ಳೆಯ ಫಲ ಸಿಕ್ಕುವಂಥ ಸೂಚನೆಗಳಿದೆ. ಆದರೆ ಅವರು ಆಡಿರುವಂಥ ಮಾತಾಗಲಿ ಅಥವಾ ಅವರ ಮಧ್ಯೆ ಇರುವಂಥ ಒಂದು ಕಮ್ಯುನಿಕೇಷನ್ ಆಗಲಿ ಈ ದಿನ ಅಷ್ಟೊಂದು ಫಲಪ್ರದವಾಗಿಲ್ಲ. ಹಾಗಾಗಿ ಅಂಥ ವಿಚಾರಗಳಿಗೆ ಈ ದಿನ ನೀವು ಪ್ರಯತ್ನ ಮಾಡಬೇಡಿ, ತಟಸ್ಥರಾಗಿದ್ದುಬಿಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ, ತಾಯಿ ಚಾಮುಂಡೇಶ್ವರಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ದುರ್ಗಾ ಸ್ತುತಿಯನ್ನು ಮಾಡಿ, ಗ್ರಾಮ ದೇವತೆಯ ದರ್ಶನನಾದರೂ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಾಮಾನ್ಯವಾದಂಥ ದಿನ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಸಿಕ್ಕಲ್ಲ. ಇದರಿಂದ ನೀವು ತುಂಬ ಗುಣಾಕಾರ ಮಾಡ್ತೀರಿ, ತುಂಬ ಲೆಕ್ಕಾಚಾರ ಮಾಡ್ತೀರಿ. ಈ ಶ್ರಮಕ್ಕೆ ತಕ್ಕ ಫಲ ಸಿಕ್ಕದೇ ಇದ್ದಾಗ ಇದು ನಷ್ಟ ಅಲ್ವೇ, ಇದು ಹಿನ್ನಡೆ ಅಲ್ವೇ, ಇದು ಸೋಲಲ್ವೇ ಅನ್ನುವಂಥ ಒಂದು ಭಾವನೆ ಮನಸ್ಸಿಗೆ ಬರುತ್ತೆ. ಯದ್ಭಾವಂ ತದ್ಭವತಿ ಅನ್ನುವಂಥ ಒಂದು ವಿಚಾರ ಏನಿದೆ ಅಂದರೆ, ನಿಮ್ಮ ಭಾವನೆಗಳೇನೇ ಬರುತ್ತೆ ಅದರಂತೆ ನಿಮಗೆ ಫಲಗಳು ಸಿಕ್ಕುವಂಥದ್ದು. ಹಾಗಾಗಿ ಒಳ್ಳೆಯದನ್ನು ಆಲೋಚನೆ ಮಾಡಿ, ಒಳ್ಳೆಯ ಕೆಲಸಗಳನ್ನು ಮಾಡಿ, ಒಳ್ಳೆಯ ಫಲವನ್ನು ಪಡ್ಕೊಳ್ಳಿ. ಆದರೆ ಮನಸ್ಸು ಈ ದಿನ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಬಹಳ ಚಂಚಲವಾದಂತಹ ಮನಸ್ಸು. ಹಾಗೆ ಆತುರವಾಗಿ ನಿರ್ಧಾರ ಕೈಗೊಳ್ಳುವಂಥದ್ದು, ಒಬ್ಬ ವ್ಯಕ್ತಿಯ ಬಗ್ಗೆ ಏಕಾಏಕಿ ನೀವು ಅಭಿಪ್ರಾಯವನ್ನು ವ್ಯಕ್ತಪಡಿಸುವಂಥದ್ದು, ಮಾತಿಗೆ ಮಾತನ್ನು ಸೇರಿಸುವಂಥ ಒಂದು ಅಗ್ರೆಸಿವ್ ನೇಚರ್ ಇರುವಂಥದ್ದು, ಇದೆಲ್ಲ ಈ ದಿನದಲ್ಲಿರುತ್ತೆ. ಸ್ವಲ್ಪ ದುಡುಕು ಸ್ವಭಾವ, ಅಂದರೆ ಆತುರಾತುರವಾಗಿ ಏನೋ ಮಾಡ್ಲಿಕ್ಕೆ ಹೋಗ್ತೀರಿ, ಅಲ್ಲಿ ಎಡವಟ್ಟು ಮಾಡಿಕೊಳ್ಳುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮನ್ನು ನೀವು ಸಂಪೂರ್ಣವಾಗಿ ನಿಯಂತ್ರಣ ಮಾಡಿಕೊಳ್ಬೇಕು. ಹಾಗಾಗಿನೇ ಈ ದಿನ ಕೈಗೊಂಡಂಥ ಕೆಲಸ ಕಾರ್ಯಗಳಲ್ಲಿ ಆತುರ ಪಡುವಂಥದ್ದು ಒಳ್ಳೆಯದಲ್ಲ. ಇನ್ನು ಮನೆಯ ಹೊರಗೆ ಒಂದು ರೀತಿಯಲ್ಲಿ ಮಾನಸಿಕ ಒತ್ತಡ ಹೆಚ್ಚಾಗುವಂಥದ್ದಿದೆ. ಏನೋ ಒಂದು ಕಂಪಲ್ಷನ್ ಇದೆ, ಇದು ಆಗಲೇಬೇಕು, ಇದು ಮಾಡಲೇಬೇಕು ಅನ್ನುವಂಥದ್ದು. ಆದರೆ ಸನ್ನಿವೇಶ ಅಷ್ಟೊಂದು ಚೆನ್ನಾಗಿಲ್ಲ, ನಿಮ್ಮ ಕೈಯಲ್ಲಿ ಅಂಥ ಸಾಮರ್ಥ್ಯ ಇಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ಹತಾಶರಾಗಿ ಕೆಲಸಗಳನ್ನು ಮುಂದುವರಿಸುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ಕೂಡ ಸ್ವಲ್ಪ ಗೊಂದಲಮಯವಾಗೇ ಇರುತ್ತೆ. ಏಕೆಂದರೆ ಅಲ್ಲಿ ಒಂದು ಕ್ಲಾರಿಟಿ ಅನ್ನುವಂಥದ್ದು ಇಲ್ಲ. ಹೊಸ ಸಾಲದ ಪ್ರಯತ್ನಗಳು ಕೂಡ ನಿಮಗೆ ಫಲವನ್ನು ತರಲ್ಲ. ಏನೋ ಮಾಡಲಿಕ್ಕೆ ಹೋಗ್ತೀರಿ, ಒಂದು ಪ್ರಗತಿ ಇರಲಿ, ನಾಳೆ ಉತ್ತಮವಾಗಿ ಕಾಣಿಸ್ಲಿ ಅಂತ ಹೇಳಿ ಆ ಒಂದು ಪ್ರಯತ್ನ ಏನಿದೆ ಅದು ಅಷ್ಟೊಂದು ಫಲವನ್ನು ತರಲ್ಲ. ಹಾಗಾಗಿ ಈ ದಿನ ಪೂರ್ವ ಸಿದ್ಧತೆಯಲ್ಲಿಟ್ಬಿಡಿ, ನಾಳೆಯ ದಿನ ಅಂಥ ಪ್ರಯತ್ನವನ್ನು ಮುಂದುವರಿಸಿ, ಒಳ್ಳೆಯದಾಗತ್ತೆ ನಿಮಗೆ. ಇನ್ನು ಈ ಆರೋಗ್ಯ ಸಮಸ್ಯೆ ಕೂಡ ಅಷ್ಟೊಂದು ಸಪೋರ್ಟಿವ್ ಆಗಿಲ್ಲ. ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಈ ದಿನ ಸೂರ್ಯಾರಾಧನೆಯನ್ನು ಮಾಡಿ, ಸೂರ್ಯ ನಾರಾಯಣ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಸೂರ್ಯ ನಮಸ್ಕಾರ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಅದರಲ್ಲೂ ನೀವು ಕೈ ಹಿಡಿದಂತಹ ಕೆಲಸ ಕಾರ್ಯಗಳು, ಆರಂಭ ಆಗಿರುವಂತಹ ಚಟುವಟಿಕೆಗಳು ಒಳ್ಳೆಯ ಫಲವನ್ನು ತಂದುಕೊಡುವಂಥ ಸಂದರ್ಭ ಇದು. ಹಾಗಾಗಿ ಯೋಜಿತ ಕಾರ್ಯಗಳು ಅಂದುಕೊಂಡಂತೆ ನಿಮಗೆ ಪೂರ್ಣಗೊಳ್ಳುತ್ತೆ, ಪೂರ್ಣ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಹೊಸ ಅವಕಾಶಗಳು ಸಿಕ್ಕುವಂಥದ್ದು, ಅದು ನಿರುದ್ಯೋಗಿಗಳಿಗೂ ಸಿಕ್ಕಬಹುದು. ಹಣಕಾಸಿನ ವಿಚಾರದಲ್ಲೂ ಕೂಡ ನಿಮಗೆ ಹೊಸ ದಾರಿ ತೆರೆದುಕೊಳ್ಬಹುದು. ಅಥವಾ ನೀವು ಯಾವುದೇ ರೀತಿಯ ಆಸೆಯನ್ನು ಇಟ್ಕೊಂಡಿದ್ರೂ ಕೂಡ ಅದಕ್ಕೆ ಒಂದು ಹೊಸ ಮಾರ್ಗ ನಿಮಗೆ ಹೊಳೆಯುತ್ತೆ. ಅದರಲ್ಲಿ ಮುಂದುವರಿರಿ. ಖಂಡಿತ ನಿಮ್ಮ ಗುರಿ ಬಹಳ ಬೇಗ ನೀವು ತಲುಪುವಂಥದ್ದು, ಜೊತೆಗೆ ಉತ್ತಮವಾದಂತಹ ಫಲಿತಾಂಶ ಕೂಡ ನಿಮಗೆ ಸಿಕ್ಕತ್ತೆ. ಹಾಗಾಗಿ ಬರುವಂಥ ಹೊಸ ಹೊಸ ಅವಕಾಶಗಳನ್ನು, ಹೊಸ ಹೊಸ ಪರಿಚಯಗಳನ್ನು ಎನ್ಕ್ಯಾಶ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ನಿಮ್ಮ ನಡತೆಯಿಂದ, ನಿಮ್ಮ ಮಾತಿನಿಂದ ಸಮಾಜದಲ್ಲಿ ಉತ್ತಮವಾದಂಥ ಒಂದು ಗೌರವ ಸ್ಥಾನಮಾನವನ್ನು ಪಡ್ಕೊಳ್ಳುವಂಥದ್ದು ಇದೆ. ಕೆಲವರು ನಿಮ್ಮ ಸಹಕಾರ, ನಿಮ್ಮ ಸಹಾಯವನ್ನು ಬಯಸಿ ಬರುವಂಥವರಿದ್ದಾರೆ. ಅಂಥವರನ್ನು ಈ ದಿನ ನೀವು ಸರಿಯಾದ ರೀತಿಯಲ್ಲಿ ಉಪಚರಿಸಬೇಕು. ನಿಮ್ಮ ಮಾತು ಬಹಳ ಮುಖ್ಯವಾಗುತ್ತೆ ಈ ಸಂದರ್ಭದಲ್ಲಿ. ಹಾಗಾಗಿ ಇತಿಮಿತಿಯೊಳಗೆ ನಿಮ್ಮ ವ್ಯವಹಾರಗಳಿರಲಿ, ಒಳ್ಳೆಯದಾಗತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವರು ಅಧಿಕಾರಿಗಳ ಬೆಂಬಲವನ್ನು ಚೆನ್ನಾಗಿ ಪಡ್ಕೊಳ್ತೀರಿ. ಸ್ಪರ್ಧೆ ತುಂಬ ಇರುತ್ತೆ ಈ ದಿನ, ಆದರೂ ಕೂಡ ಅದನ್ನು ಎದುರಿಸುವಂಥ ಆತ್ಮವಿಶ್ವಾಸ ಇದೆ. ಅದರಿಂದಲೇ ತುಂಬ ಜಾಣ್ಮೆಯಿಂದ ನೀವು ಈ ಸಮಯವನ್ನು ಕಳೀಬೇಕು. ಇನ್ನು ಪ್ರತಿಷ್ಠಿತ ವ್ಯಕ್ತಿಗಳ ಭೇಟಿ ನಿಮ್ಮ ಗುರಿ ಸಾಧನೆಗೆ ಸಹಾಯಕವಾಗುತ್ತೆ. ಈ ಒಂದು ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಮುಂದುವರಿಲಿ, ಒಳ್ಳೆಯ ಫಲವನ್ನು ಪಡ್ಕೊಳ್ತೀರಿ. ಆದರೆ ಈ ಋಣಾತ್ಮಕ ಭಾವ, ಈ ನೆಗೆಟಿವ್ ಥಾಟ್ಸ್ ಏನಿದೆ ಅದನ್ನು ಈ ದಿನ ನೀವು ಕೈ ಬಿಟ್ಬಿಡಿ, ಒಳ್ಳೆಯದಾಗತ್ತೆ.
ನಿಮ್ಮ ಇಷ್ಟ ದೇವರನ್ನ ಆರಾಧನೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ದ್ವಿತೀಯದಲ್ಲಿ ಚಂದ್ರ ಇರೋದ್ರಿಂದ ಮಿಶ್ರ ಫಲಗಳಿರುವಂತಹ ದಿನ. ಈ ದಿನ ಯಾವುದೇ ವಿಚಾರದಲ್ಲೂ ಕೂಡ ನಿಮಗೆ ಸ್ಥಿರತೆ ಇರಲ್ಲ. ಒಂದು ಫಿಕ್ಸ್ ಆಗಿ ಇಂಥದ್ದೇ ಮಾಡಬೇಕು ಅನ್ನೋಂಥ ಆಲೋಚನೆ ಬರಲ್ಲ. ಗಾಳಿ ಹೇಗೆ ಬರುತ್ತೋ ಹಾಗೆ ತೂರಿಕೊಳ್ಳುವಂಥ ಒಂದು ಸ್ವಭಾವ ಈ ದಿನ ಇರುವಂಥದ್ದು. ಹಾಗಾಗಿ ಈ ದಿನ ನಿರ್ದಿಷ್ಟವಾದ ಗುರಿಯನ್ನು ತಲುಪಲಿಕ್ಕೆ ಸಾಧ್ಯ ಆಗಲ್ಲ. ಜೊತೆಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ನಿಮಗೆ ತಾಳ್ಮೆ ಇಲ್ಲ. ಎಲ್ಲ ಒಂದು ಕಡೆ ಮನಸ್ಸಿಗೆ ಕಿರಿಕಿರಿ ಉಂಟಾಗಿರುವಂತಹ ಸಂದರ್ಭ, ಅದನ್ನು ಫೇಸ್ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗಲ್ಲ. ಹಾಗಾಗಿ ಕೆಲವರನ್ನ ನೀವು ಈ ದಿನ ಬೇಕಂತಲೇ ಅವಾಯ್ಡ್ ಮಾಡುವಂಥದ್ದು, ಕೆಲವು ಕೆಲಸಗಳು ನನ್ನಿಂದ ಆಗಲ್ಲ ಅಂತ ಹೇಳಿ ನೀವೇ ತೀರ್ಮಾನವನ್ನು ಮಾಡುವಂಥ ಸಾಧ್ಯತೆ ಇದೆ. ಆದರೆ ಈ ವ್ಯಕ್ತಿಗಳ ಮನಸ್ಥಿತಿ ಹೇಗಿರುತ್ತೆ ಅನ್ನುವಂಥದ್ದನ್ನು ನೀವು ಗಮನಿಸಬೇಕು. ಇಲ್ಲಿ ನಾರ್ಮಲ್ ಆಗಿರುವಂಥ ಸಾಮಾನ್ಯವಾಗಿರುವಂಥ ಒಬ್ಬ ಮನುಷ್ಯ ಅಂದ್ಕೊಳ್ಳುವಂಥದ್ದೇನು, ಭಗವಂತ ಯಾವುದೇ ಒಂದು ಸಮಸ್ಯೆಯನ್ನು ಕೊಡಬೇಡಪ್ಪ ಅಂತ ಹೇಳಿ, ಡೋಂಟ್ ಗಿವ್ ಮೀ ಎನಿ ಪ್ರಾಬ್ಲಮ್ಸ್ ಅನ್ನುವಂಥದ್ದು ಸಾಮಾನ್ಯ ವ್ಯಕ್ತಿಯ ಅನಿಸಿಕೆ. ಆದರೆ ಈ ಗ್ರೇಟ್ ಪರ್ಸನ್ಸ್ ಅನ್ನುವಂಥವ್ರು ಅಚೀವ್ ಮಾಡುವಂಥ ಒಂದು ಝೀಲಲ್ಲಿರುವಂಥವ್ರು ಅಂದ್ಕೊಳ್ಳುವಂಥದ್ದು ಗಿವ್ ಮೀ ದ ಪವರ್ ಟು ಫೇಸ್ ಮೈ ಪ್ರಾಬ್ಲಮ್ಸ್ ಅಂತ ಹೇಳಿ. ಅಂದರೆ ಸಮಸ್ಯೆಗಳನ್ನು ಕೊಡು, ತೊಂದರೆಗಳನ್ನು ಕೊಡು, ಆದರೆ ಅದನ್ನು ಎದುರಿಸುವಂಥ ಒಂದು ಶಕ್ತಿಯನ್ನು ಕೂಡ ನನಗೆ ಕೊಡು ಅನ್ನುವಂಥದ್ದು ಧೀಮಂತರು ಧೈರ್ಯವಂತರು ಹೇಳುವಂಥ ಒಂದು ಮಾತು. ಈ ಒಂದು ಸನ್ನಿವೇಶ ಈ ದಿನ ನಿಮಗೆ ಸರಿ ಹೊಂದುವಂಥದ್ದು. ಅದಕ್ಕಾಗಿಯೇ ಈ ದಿನ ಸಮಸ್ಯೆಗಳು ಬರಲಿ, ಅದನ್ನು ಎದುರಿಸುವಂಥ ಧೈರ್ಯ, ಆತ್ಮವಿಶ್ವಾಸ ಇದನ್ನು ಕೂಡ ಕೊಡು ಅಂತ ಹೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳಿ. ಇನ್ನು ಈ ದಿನ ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ತುಂಬ ನಿಧಾನ ಆಗುತ್ತೆ, ತುಂಬ ವಿಳಂಬ ಆಗುತ್ತೆ. ಆದರೆ ನಿರಾಶರಾಗಬೇಡಿ, ತಾಳ್ಮೆಯಿಂದ ಕೆಲಸಗಳನ್ನು ಮುಂದುವರಿಸಿ. ಮಂದಗತಿಯಲ್ಲಿ ವ್ಯಾಪಾರ ವ್ಯವಹಾರಗಳು ಸಾಗಿದ್ರೂ ಕೂಡ ನಿಮಗೆ ಒಂದು ಹೊಸ ಅನುಭವ ಆಗುತ್ತೆ, ಅದರಿಂದ ಒಂದು ಪಾಠವನ್ನು ಕಲ್ತ್ಕೊಳ್ತೀರಿ. ಹಾಗಾಗಿ ಈ ದಿನ ನಿಮಗೆ ನಷ್ಟದ ದಿನ ಆದರೂ ಕೂಡ ಅದರಿಂದ ಒಂದು ಕಲಿಕೆ ಆಗಿದೆ, ಒಂದು ಜ್ಞಾನ ಸಂಪಾದನೆ ಆಗಿದೆ. ಅದು ನಿಮ್ಮ ಮುಂದಿನ ಬೆಳವಣಿಗೆಗೆ ಸಹಕಾರಿಯಾಗಿರುತ್ತೆ. ಮುಂದುವರಿಸಿ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನರಸಿಂಹ ಸ್ವಾಮಿಯ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಅದರಲ್ಲೂ ದಿನದ ಆರಂಭದಲ್ಲಿ ನಿಮಗೆ ತುಂಬ ಸಂತೋಷ ಇದೆ, ತುಂಬ ಉತ್ಸಾಹ ಇದೆ. ಚಂದ್ರ ನಿಮ್ಮ ರಾಶಿಯಲ್ಲೇ ಸ್ಥಿತನಾಗಿದ್ದಾನೆ. ಈ ದಿನ ಬಹಳ ವಿಶೇಷತೆ ಅಂತ ಹೇಳಿದ್ರೆ, ನೀವು ಉನ್ನತ ಮಟ್ಟದ ಆಲೋಚನೆಯನ್ನು ಮಾಡುವಂಥವ್ರು. ಎಲ್ಲವೂ ಕೂಡ ಒಂದು ಸ್ಟ್ಯಾಂಡರ್ಡ್ ಆಗಿರಬೇಕು. ಎಲ್ಲವೂ ಕೂಡ ನೀವು ಒಂದು ವಿನೂತನ ರೀತಿಯಲ್ಲಿ, ವಿಶೇಷ ರೀತಿಯಲ್ಲಿ ಮಾಡುವಂಥ ಒಂದು ಮನಸ್ಥಿತಿ ಇರುತ್ತೆ. ಹಾಗಾಗಿ ಈ ದಿನ ಉನ್ನತ ಅಧಿಕಾರಿಗಳ ಬೆಂಬಲವನ್ನು ಪಡ್ಕೊಳ್ಳುವಂಥದ್ದು ಇದೆ. ಇನ್ನು ಈ ದಿನ ಸಾಮಾಜಿಕವಾಗಿಯೂ ಕೂಡ ಉನ್ನತವಾದಂತಹ ಸ್ಥಾನಮಾನವನ್ನು ಪಡ್ಕೊಳ್ಬೇಕು ಅನ್ನುವಂಥ ಅಭಿಲಾಷೆ, ಅದಕ್ಕಾಗಿಯೇ ಉನ್ನತ ಮಟ್ಟದ ಪ್ರಯತ್ನಗಳು ಕೂಡ ಆಗುವಂಥದ್ದು. ಒಟ್ಟಾರೆ ಈ ದಿನ ಯಾವುದೇ ಮಾಡಿದ್ರೂ ಕೂಡ ಅದು ಒಂದು ರೀತಿಯಲ್ಲಿ ಹೈ ಲೆವೆಲಲ್ಲೇ ಇರಬೇಕು, ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಅನುಕೂಲಕರವಾಗಿರಬೇಕು ಅನ್ನುವಂಥ ಒಂದು ತೀರ್ಮಾನಕ್ಕೆ ಬದ್ಧರಾಗಿರುವಂಥ ದಿನ. ಇನ್ನು ಆರೋಗ್ಯ ಬಹಳ ಚೆನ್ನಾಗಿ ಚೇತರಿಕೆಯ ಹಂತದಲ್ಲಿರುತ್ತೆ. ಇದರಿಂದ ಉತ್ಸಾಹ ಇದೆ, ಲವಲವಿಕೆ ಇದೆ. ಈ ದಿನ ಒಂದು ಸಣ್ಣ ಮಟ್ಟದ ಪ್ರಯಾಣ ಕೂಡ ಇರುವಂಥದ್ದು, ಅದು ಕೂಡ ನಿಮಗೆ ಸಂತೋಷವನ್ನು ತರುತ್ತೆ. ಆದರೆ ಈ ವ್ಯರ್ಥ ಖರ್ಚುಗಳು ಈ ದಿನ ಹೆಚ್ಚಾಗುವಂಥದ್ದು, ಇದನ್ನು ಮಾತ್ರ ಸ್ವಲ್ಪ ನಿಯಂತ್ರಣ ಮಾಡಲೇಬೇಕಾಗತ್ತೆ. ಇನ್ನು ಪ್ರಮುಖವಾಗಿ ಕೈಗೊಂಡಂತಹ ಕೆಲವು ಕೆಲಸ ಕಾರ್ಯಗಳನ್ನು ನೀವು ಕುಟುಂಬಸ್ಥರ ನೆರವಿನಿಂದ ಅಥವಾ ನಿಮ್ಮ ಬಂಧು ಮಿತ್ರರ ನೆರವಿನಿಂದ ತುಂಬ ಚೆನ್ನಾಗಿ ನಿಭಾಯಿಸ್ತೀರಿ. ಈ ಮ್ಯಾನೇಜರಿಯಲ್ ಸ್ಕಿಲ್ ಅನ್ನುವಂಥದ್ದು ನಿಮಗೆ ಬಹಳ ಚೆನ್ನಾಗಿದೆ. ಇನ್ನು ಈ ದಿನದಲ್ಲಿ ಹೊಸ ಹೊಸ ಪ್ರಯತ್ನಗಳನ್ನು ಮಾಡುವಂಥದ್ದು, ಹೊಸ ಆವಿಷ್ಕಾರಗಳಾಗುತ್ತೆ, ಹೊಸ ಸಂಶೋಧನೆ ಆಗುವಂಥದ್ದು. ಹಾಗಾಗಿ ಜೀವನವನ್ನು ಎಷ್ಟು ಚೆನ್ನಾಗಿ ನೀವು ರೂಪಿಸ್ಕೊಳ್ತಾ ಇದ್ದೀರಿ ಅನ್ನುವಂಥದ್ದಕ್ಕೆ ಈ ನೀವು ಹೊಸತನ್ನು ಆಹ್ವಾನ ಮಾಡುವಂಥದ್ದೇ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ಹಿಂದಿನ ವ್ಯವಹಾರಗಳಲ್ಲಿ ಸ್ವಲ್ಪ ನಿರುತ್ಸಾಹದ ವಾತಾವರಣ ಕೂಡ ಇರುತ್ತೆ. ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗುತ್ತೆ. ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಪಾರ್ವತಿ ಅಮ್ಮನವರ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ.
ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ 12ರಲ್ಲಿ ಚಂದ್ರ ಇರುವಂತಹ ದಿನ. ಇದರಿಂದ ಸ್ವಲ್ಪ ಹಿನ್ನಡೆ ಅನುಭವಿಸ್ತೀರಿ. ಕೆಲವೊಂದು ಪ್ರಯತ್ನಗಳಲ್ಲಿ ಮಿಶ್ರ ಫಲಗಳು ಇರುವಂತಹ ಸಂದರ್ಭ. ಹಾಗಾಗಿನೇ ಈ ದಿನ ಸಾಮಾನ್ಯವಾದ ದಿನವಾಗಿ ನೀವು ಕಳಿಬೇಕಾಗಿರುವಂಥದ್ದು. ಯಾವುದೇ ರೀತಿಯ ನಿರೀಕ್ಷೆಯನ್ನು ಯಾರಿಂದಲೂ ಕೂಡ ಇಟ್ಕೊಳ್ಬೇಡಿ. ಎಕ್ಸ್ಪೆಕ್ಟೇಷನ್ ಇರಬಾರ್ದು, ಅದು ಸಮಯಕ್ಕೆ ಬರಲ್ಲ. ಇದರಿಂದ ನಿರಾಸೆ ಉಂಟಾಗುತ್ತೆ. ಇನ್ನು ಈ ದಿನ ಹಣಕಾಸಿನ ವಿಚಾರದಲ್ಲಿ ಲಾಭ ಇರಬೇಕು, ಈ ಖರ್ಚು ವೆಚ್ಚಗಳು ನಿಯಂತ್ರಣದಲ್ಲಿರಬೇಕು. ಇಂಥ ವಿಚಾರವಾಗಿ ಒಂದು ಹೊಸ ಆವಿಷ್ಕಾರವನ್ನು ಮಾಡ್ತೀರಿ. ಹೊಸಬರ ಪರಿಚಯ, ಹೊಸಬರ ಒಂದು ಸಲಹೆ ಈ ನಿಟ್ಟಿನಲ್ಲಿ ನಿಮಗೆ ಸಿಕ್ಕತ್ತೆ. ಆದರೆ ಕೆಲವೊಂದು ಕೆಲಸ ಕಾರ್ಯಗಳನ್ನು ತುಂಬ ಪ್ರತಿಕೂಲವಾದಂತಹ ಸಂದರ್ಭದಲ್ಲಿ ಮಾಡಬೇಕಾಗತ್ತೆ. ಪರಿಸ್ಥಿತಿ ಚೆನ್ನಾಗಿಲ್ಲ, ಆದರೂ ಕೆಲಸಗಳಾಗಬೇಕು. ಒತ್ತಡಕ್ಕೆ ಒಳಗಾಗಿ ದಾಕ್ಷಿಣ್ಯಕ್ಕೆ ಬಲಿಯಾಗಿ ಕೆಲಸಗಳನ್ನು ಮಾಡುವಂಥ ಸಂದರ್ಭ ಕೂಡ ಇದೆ. ಇದು ಅತಿರೇಕಕ್ಕೆ ಹೋಗುವಂಥದ್ದು. ಇದರಿಂದ ನಿಮ್ಮ ತಾಳ್ಮೆ ಕೆಟ್ಟು ಹೋಗುತ್ತೆ. ಮನಸ್ಸಿಗೆ ಒಂದು ರೀತಿಯಲ್ಲಿ ಒತ್ತಡ ಉಂಟಾಗುವಂಥದ್ದು. ಇದರಿಂದ ನೀವು ಕುಟುಂಬಸ್ಥರಲ್ಲೋ ನಿಮಗೆ ತೀರಾ ಬೇಕಾದಂಥವರ ಜೊತೆಯಲ್ಲೋ ಒಂದು ರೀತಿಯಲ್ಲಿ ಮನಸ್ತಾಪಗಳನ್ನು ಮಾಡಿಕೊಳ್ಳುವಂಥದ್ದು ಇದೆ. ಸಣ್ಣ ವಿಚಾರಕ್ಕೂ ಕೂಡ ಈ ದಿನ ಬಹಳ ಕೋಪಗೊಳ್ಳುವಂಥದ್ದು. ಕೋಪ ನಿಮ್ಮ ನಿಯಂತ್ರಣದಲ್ಲಿರಲ್ಲ. ಹಾಗಾಗಿನೇ ಕೆಲವೊಂದು ಅನರ್ಥಗಳಾಗುವಂಥದ್ದು. ಸಂಬಂಧದಲ್ಲಿ ಈ ದಿನ ಸ್ವಲ್ಪ ಕಂದಕ ನಿರ್ಮಾಣ ಆಗುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಇನ್ನು ವೃತ್ತಿಯಲ್ಲಾಗಲಿ ಉದ್ಯೋಗದಲ್ಲಾಗಲಿ ತುಂಬ ಆಸೆಯನ್ನು ಇಟ್ಕೊಳ್ಬೇಡಿ. ಏಕೆಂದರೆ ಸಾಧಾರಣವಾದ ದಿನ ಆಗಿರೋದ್ರಿಂದ ಬಂದದ್ದನ್ನೇ ಅನುಭವಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ ಅಂತ ಹೇಳಿ ಪರಿಭಾವಿಸಬೇಕಾಗುತ್ತೆ. ಇನ್ನು ಹಣಕಾಸಿನ ಕೊರತೆ ಉಂಟಾಗುವಂಥ ಸಂಭವ ಕೂಡ ಇದೆ. ಆದರೆ ಈ ದಿನ ನಿಮ್ಮ ಕೈಯಲ್ಲಿ ಹಣ ಇದ್ದರೆ ಮಾತ್ರ ಒಂದು ಪ್ಲಾನ್ ಮಾಡಿ, ಇಲ್ಲ ಅಂದರೆ ನೀವು ತಟಸ್ಥರಾಗಿ ಉಳಿಯುವಂಥದ್ದು ತುಂಬ ಉತ್ತಮ. ಹಾಗೆ ಈ ದಿನದ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಈ ದಿನ ಉಳಿತಾಯ ಏನಿದೆ ಅದರ ಕಡೆ ಗಮನ ಕೊಡಿ. ಆರೋಗ್ಯದ ಕಡೆ ನೀವು ಲಕ್ಷ್ಯ ವಹಿಸಬೇಕಾಗುತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿಕೊಳ್ಳಿ. ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಲಾಭದ ದಿನ. ನೀವು ಯಾವುದೇ ಚಟುವಟಿಕೆಗಳನ್ನು ಮಾಡಿದ್ರೂ ಕೂಡ ಅದರಲ್ಲಿ ಅನುಕೂಲಕರವಾಗಿರುವಂಥ ಫಲಿತಾಂಶ ಇದೆ. ತುಂಬ ಫೇವರಬಲ್ ಆಗಿರುವಂಥ ರಿಸಲ್ಟ್ಸ್ ಬರುತ್ತೆ ನಿಮಗೆ ನಿಮ್ಮ ಪ್ರಯತ್ನದಿಂದ. ಹಾಗೆ ಈ ದಿನ ನೀವು ಮಾಡುವಂಥ ಒಂದು ಪ್ರಯಾಣದಿಂದ ಕೂಡ ನಿಮಗೆ ಲಾಭ ಇದೆ. ವಾಹನದಿಂದ ಸೌಖ್ಯ ಇದೆ. ಜೊತೆಗೆ ಹಿಂದಿನ ವಿಚಾರಗಳಿಂದ ಈ ದಿನ ಒಳ್ಳೆಯ ಪಾಠವನ್ನು ಕಲ್ತ್ಕೊಳ್ತೀರಿ. ಅದನ್ನು ಜೀವನದಲ್ಲಿ ಅಳವಡಿಸ್ಕೊಳ್ಳುವಂಥದ್ದು. ಹಾಗಾಗಿ ಈ ದಿನ ನಿಮಗೆ ತೃಪ್ತಿಕರವಾದಂಥ ಒಂದು ದಿನವಾಗಿರುತ್ತೆ. ಇನ್ನು ವ್ಯಾಪಾರಸ್ಥರಿಗೆ ಈ ದಿನ ಬಹಳ ಉತ್ತಮ. ಏಕೆಂದರೆ ಒಂದಷ್ಟು ಸಾಲದಿಂದ ಮುಕ್ತಿಯನ್ನು ಪಡ್ಕೊಳ್ಳುವಂಥ ಸಂದರ್ಭ ಕೂಡ ಇದೆ. ವ್ಯವಹಾರಗಳಲ್ಲಿ ಒಂದು ಹೊಸತನವನ್ನು ಅಳವಡಿಸ್ಕೊಳ್ಳುವಂಥ ಒಂದು ಸಂದರ್ಭ ಕೂಡ ಇದೆ. ಏನೋ ಒಂದು ಟೆಕ್ನಾಲಜಿಯನ್ನು ವ್ಯಾಪಾರದಲ್ಲಿ ಒಂದು ಬೇಕಾದಂತಹ ಬದಲಾವಣೆಯನ್ನು ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ನಿಮಗೆ ಒಳ್ಳೆಯ ಫಲವನ್ನು ತರುತ್ತೆ. ಇನ್ನು ನಿಮ್ಮಲ್ಲಿರುವಂಥ ಒಂದು ಪ್ರತಿಭೆ, ನಿಮ್ಮ ಕೌಶಲ್ಯ, ಇದನ್ನು 4 ಜನರಿಗೆ ತೋರಿಸಲಿಕ್ಕೆ, ಅದನ್ನು ಪ್ರದರ್ಶನ ಮಾಡಲಿಕ್ಕೆ ಈ ದಿನ ನೀವು ಒಳ್ಳೆಯ ಅವಕಾಶಗಳನ್ನು ಪಡ್ಕೊಳ್ತೀರಿ. ಇದರಿಂದ ನಿಮ್ಮ ಕೀರ್ತಿ, ನಿಮ್ಮ ಸ್ಥಾನಮಾನ ಹೆಚ್ಚಾಗುವಂಥದ್ದು ಇದೆ. ಇನ್ನು ಹೊಸ ಕಾರ್ಯಗಳನ್ನು ನೀವು ಕೈಗೊಂಡರೂ ಕೂಡ ಅದರಲ್ಲೂ ಯಶಸ್ಸು ಸಿಕ್ಕತ್ತೆ. ನಿಮಗೆ ಗೊತ್ತಿಲ್ಲದೆ ಇರುವಂತಹ ವಿಚಾರಕ್ಕೂ ಕೂಡ ಈ ದಿನ ನೀವು ಕೈ ಹಾಕ್ಬೋದು. ಅದರಲ್ಲಿ ಒಂದು ಹೊಸ ಅನುಭವ ಸಿಕ್ಕತ್ತೆ, ಹೊಸ ಜ್ಞಾನೋದಯ ಆಗುತ್ತೆ. ಅಂಥ ಪ್ರಯತ್ನಗಳು ನಿಮಗೆ ಒಳ್ಳೆಯ ಫಲವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ಸಮಾಜದಲ್ಲಿರುವಂತಹ ಪ್ರಮುಖ ವ್ಯಕ್ತಿಗಳೊಂದಿಗೆ ಪರಿಚಯ ವಿಸ್ತಾರ ಆಗುವಂಥದ್ದು ಇದೆ. ಹೊಸ ವಸ್ತುಗಳ ಲಾಭ ಕೂಡ ಸಿಕ್ಕತ್ತೆ. ಪ್ರಯಾಣ ಬಹಳ ಉತ್ತಮವಾಗಿರುತ್ತೆ, ಲಾಭದಾಯಕವಾಗಿರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಎಲ್ಲ ಕಡೆಯಿಂದ ಒಂದು ಪ್ರೋತ್ಸಾಹ, ಒಂದು ಎನ್ಕರೇಜ್ಮೆಂಟ್ ಅನ್ನುವಂಥದ್ದು ಸಿಕ್ಕತ್ತೆ. ಜೊತೆಗೆ ಆತ್ಮವಿಶ್ವಾಸ ಬೇರೆ ನಿಮಗೆ ಬಹಳ ಚೆನ್ನಾಗಿದೆ. ಈ ದಿನ ಎಂಥ ಕೆಲಸದಲ್ಲೂ ಕೂಡ ಜಯ ಪ್ರಾಪ್ತಿಯಾಗುವಂಥ ಸಂದರ್ಭ. ಇದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ದುರ್ಗಾ ಸ್ತುತಿಯನ್ನು ಮಾಡಿ, ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ನೀವು ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾಡಿ ಬನ್ನಿ, ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೂ ಕೂಡ ಈ ದಿನ ಸಂತೋಷದ ದಿನ. ಅದರಲ್ಲೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ತುಂಬ ಪ್ರೋತ್ಸಾಹ ಸಿಕ್ಕುವಂಥ ದಿನ.
ಕೆಲವು ಕೆಲಸಗಳು ಸ್ವಲ್ಪ ಮಂದಗತಿಯಲ್ಲಿ ನಡೆಯಬಹುದು, ಆದರೂ ಕೂಡ ಆ ಕನ್ಸಿಸ್ಟೆನ್ಸಿಯನ್ನು ಮೇಂಟೈನ್ ಮಾಡ್ತೀರಿ. ಇದರಿಂದ ಉತ್ತಮವಾದಂತಹ ಒಂದು ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗೆ ಈ ದಿನ ಮನೆಯಲ್ಲಿ ಒಂದು ರೀತಿಯ ವಾತಾವರಣ ತುಂಬ ಸಂತೋಷವಾಗಿರುವಂಥದ್ದು, ನಿಮ್ಮ ಕೆಲಸಕ್ಕೆ ನಿಮ್ಮ ಸಾಧನೆಗೆ ಪೂರಕವಾಗಿರುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಪ್ರತಿಭೆಯನ್ನು ಪ್ರೋತ್ಸಾಹ ಮಾಡಲಿಕ್ಕಾಗಿಯೇ ಕುಟುಂಬಸ್ಥರು ನಿಮ್ಮ ಬೆಂಬಲಕ್ಕೆ ನಿಲ್ಲುವಂಥವ್ರು. ಹಣದ ವಿಚಾರದಲ್ಲೂ ಕೂಡ ಈ ದಿನ ತುಂಬ ದಿಟ್ಟವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥದ್ದಿದೆ. ಹಾಗೆ ಪ್ರಮುಖವಾದಂತಹ ಕಾರ್ಯಗಳನ್ನು ಗುರು ಹಿರಿಯರ ನೆರವಿನೊಂದಿಗೆ ಮುಂದುವರಿಸುವಂಥದ್ದು ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ಒಂದು ಜೀವನ ಕಲೆ ಕರಗತವಾಗುತ್ತೆ. ಈ ಲೈಫ್ ಸ್ಕಿಲ್ ಅನ್ನುವಂಥದ್ದು, ಹೇಗೆ ಜೀವನವನ್ನು ಮಾಡಬೇಕು, ಜೀವನಕ್ಕೆ ಬೇಕಾಗಿರುವಂತಹ ಕೆಲವು ಸೌಲಭ್ಯಗಳನ್ನು ಹೇಗೆ ಪಡ್ಕೊಳ್ಬೇಕು, ಇಂಥ ವಿಚಾರದಲ್ಲಿ ಈ ದಿನ ನೀವು ತುಂಬ ಪ್ರಾಕ್ಟಿಕಲ್ ಆಗಿರ್ತೀರಿ. ಆದರೆ ಈ ಸಣ್ಣ ಪುಟ್ಟ ವಿವಾದಗಳೇನಿದೆ ಅದನ್ನು ದೊಡ್ಡದು ಮಾಡಿಕೊಳ್ಳುವಂಥದ್ದು ಇದೆ. ಇಲ್ಲಿ ವಿಶೇಷವಾಗಿ ಯಾವುದನ್ನು ಮರೆಯಬೇಕೋ ಅದನ್ನು ಮರೆಯಲ್ಲ, ಅದನ್ನು ಪದೇ ಪದೇ ಈ ದಿನ ಜ್ಞಾಪಿಸ್ಕೊಳ್ಳುವಂಥದ್ದು, ಅದರ ಬಗ್ಗೆ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ, ಜೊತೆಗೆ ಯಾರು ಕಾರಣ ಇದಕ್ಕೆ ಅನ್ನುವಂಥದ್ರ ಬಗ್ಗೆ ಒಂದು ಆವಿಷ್ಕಾರ, ಒಂದು ಪೋಸ್ಟ್ ಮಾರ್ಟಮ್ ಮಾಡುವಂಥದ್ದು, ಇದರಿಂದ ಸಮಯ ವ್ಯರ್ಥ ಆಗಿಬಿಡುತ್ತೆ. ಹಾಗಾಗಿ ಈಗಾಗಲೇ ಆಗಿರುವಂತಹ ಕೆಲಸ ಕಾರ್ಯಗಳ ಬಗ್ಗೆ ಗಮನ ಕೊಡಬೇಡಿ. ಅದರಿಂದ ಕಲಿತಿರುವಂತಹ ಪಾಠ ಇದೆ, ಅನುಭವ ಇದೆ, ಅದನ್ನು ಮುಂದುವರಿಸಿ. ಮುಂದೆ ಬೇಕಾದಂತಹ ಒಂದು ಕೆಲಸಗಳಲ್ಲಿ ಮಾರ್ಪಾಟುಗಳನ್ನು ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ರೀತಿಯ ಕಿರಿಕಿರಿ ಇರಲಿ, ಸಮಸ್ಯೆಗಳಿರಲಿ, ಅದನ್ನು ಬಹಳ ಬೇಗ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಇದೆ. ಪ್ರಯತ್ನವೇ ಒಳ್ಳೆಯ ಫಲ. ಪ್ರಯತ್ನ ಮಾಡದೇ ಇದ್ದರೆ ಯಾವುದೇ ಫಲ ಸಿಕ್ಕಲ್ಲ. ಹಾಗಾಗಿ ನಿಮ್ಮ ಪ್ರಯತ್ನ ಬಹಳ ವಿಶೇಷ ವಿನೂತನ ರೀತಿಯಲ್ಲಿ ಮುಂದುವರಿಯುತ್ತೆ. ನಿಮ್ಮ ಯಶಸ್ಸಿನ ಹೆಜ್ಜೆ ಇಲ್ಲಿಂದ ಆರಂಭ ಆಗುತ್ತೆ. ಹಾಗೆ ಈ ದಿನದಲ್ಲಿ ಮನೆಯ ಹಿರಿಯರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಮಹಿಷಮರ್ಧಿನಿ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಚಾಮುಂಡೇಶ್ವರಿ ಅಮ್ಮನವರ ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಪ್ರೀತಿಯ ಬಂಧುಗಳೇ, ಇಷ್ಟು ಹೊತ್ತು ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ಕೇಳಿದ್ರಿ. ಇನ್ನು ನಿಮ್ಮ ಕಾರ್ಯಸಿದ್ಧಿಗಾಗಿ, ನಿಮ್ಮ ಇಚ್ಛಿತ ಫಲಪ್ರಾಪ್ತಿಗಾಗಿ ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ತಾ ಇರಿ. ನಿಮ್ಮ ಇಷ್ಟ ದೇವರನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ನಮಸ್ಕಾರ.